ತುಂಬ ಕಷ್ಟಪಡ್ತೀನಿ, ಆದರೆ ನನಗೇನು ಸಿಗೋದಿಲ್ಲ. ಸೊ ಯು ವಾಂಟ್ ಇಟ್. ಫಸ್ಟ್ ಗಿವ್ ಗ್ರಾಟಿಟ್ಯೂಡ್ ಟು ಯುವರ್ ಕರೆಂಟ್ ರಿಯಾಲಿಟಿ. ನೀವೆಲ್ಲಿದ್ದೀರೋ ಆ ಕರೆಂಟ್ ರಿಯಾಲಿಟಿಗೆ ಒಂದು ಥ್ಯಾಂಕ್ಸ್ ಕೊಡಿ. ನೀವು ತುಂಬ ಖುಷಿಯಾಗಿದ್ದೀರಾ. ವಿಜುವಲೈಸ್ ಆಲ್ ದೋಸ್ ಥಿಂಗ್ಸ್. ನಮ್ಮ ಒಂದು ಡಿಸೈರ್ಸ್ನ ನಾವು ರಿಯಾಲಿಟಿಗೆ ತೊಗೊಂಡು ಬರೋದು, ಅಂದರೆ ನಮ್ಮ ಒಂದು ಡ್ರೀಮ್ ಲೈಫ್ನ ನಾವು ರಿಯಾಲಿಟಿಗೆ ತೊಗೊಂಡು ಬರೋದು ಮ್ಯಾನಿಫೆಸ್ಟೇಷನ್. ಯು ನೀಡ್ ಟು ನೋ ಫಸ್ಟ್ ಥಿಂಗ್ ಇಸ್ ಯು ಆಸ್ ಅ ಹ್ಯೂಮನ್ ಬೀಯಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಮ್ಮ ರಿಯಾಲಿಟಿನ ನಾವು ಕ್ರಿಯೇಟ್ ಮಾಡ್ಬೋದು ವಿತ್ ಆರ್ ಥಾಟ್ಸ್ ಆ್ಯಂಡ್ ವಾಟ್ ವಿ ಥಿಂಕ್. Okay, not only desires. What you want, we want to create. ಜಸ್ಟ್ ಲೈಕ್ ಹೌ ದ ಸೀಸನ್ಸ್ ಆರ್ ಮೆಂಟ್ ಟು ಚೇಂಜ್. ಋತುಗಳು ಚೇಂಜ್ ಆಗೋದಕ್ಕೆ ಅದಿರೋದು. ಟೈಮ್ ಇಸ್ ಮೆಂಟ್ ಟು ಚೇಂಜ್. ಹಾಗೆ ಸ್ಟಾಪ್ ಅಂತೂ ಆಗಲ್ಲ. ಏನು ಇಲ್ಲದೇ ಇದ್ರೂ ಅದರಿಂದ ನಾವು ಕ್ರಿಯೇಟ್ ಮಾಡೋದಕ್ಕೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೆಂಟ್ ಟು ಫಾರ್ ದ್ಯಾಟ್. ಯು ನೀಡ್ ಟು ಹ್ಯಾವ್ ದಟ್ ಬರ್ನಿಂಗ್ ಡಿಸೈರ್ ವಾಟ್ ಯು ವಾಂಟ್ ಆ್ಯಂಡ್ ವೈ ಯು ವಾಂಟ್. ನಮಸ್ತೆ, ಅಂತಃಕರಣ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಇವತ್ತು ರೇಕಿ ಗ್ರ್ಯಾಂಡ್ ಮಾಸ್ಟರ್ ಆ್ಯಂಡ್ ಟ್ಯಾರೋ ರೀಡರ್, ಹೋಪೋನೋಪೋನೋ ಅಡ್ವಾನ್ಸ್ ಹೋಪೋನೋಪೋನೋ ಹೀಲರ್ ಸಂತೋಷಿ ಮ್ಯಾಮ್ ಅವರು ಡಿವೈನ್ ಸಾರಾಂಶ ಕಂಪನಿಯ ಸಂಸ್ಥಾಪಕರು. ಮ್ಯಾಮ್ ನಮಸ್ತೆ. ನಮಸ್ಕಾರ ಕಾವ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಟುಡೇ. ಥ್ಯಾಂಕ್ ಯು ಮ್ಯಾಮ್. ನಿಮ್ದೊಂದು ಕಿರು ಪರಿಚಯ ಆಗಬೇಕು. ನನ್ನ ಹೆಸರು ಸಂತೋಷಿ ರಾಜೇಶ್. ಬೈ ಪ್ರೊಫೆಷನ್ ಐ ಆಮ್ ಅ ರೇಕಿ ಗ್ರ್ಯಾಂಡ್ ಮಾಸ್ಟರ್, ಮ್ಯಾನಿಫೆಸ್ಟೇಷನ್ ಕೋಚ್, ಟ್ಯಾರೋ ಕಾರ್ಡ್ ರೀಡರ್, ಮನಿ ಎನರ್ಜಿ ಕೋಚ್, ಕ್ರಿಸ್ಟಲ್ ಹೀಲರ್, ಚಕ್ರ ಹೀಲರ್, advanced Ho'oponopono healer, switch words mastery. So basically I am a holistic healer. ತುಂಬ ಹೋಲಿಸ್ಟಿಕ್ ಮೊಡ್ಯಾಲಿಟೀಸಲ್ಲಿ ನನ್ನ ಮಾಸ್ಟ್ರಿ ಪ್ರೋಗ್ರಾಮ್ಸ್ನ ಮಾಡಿ, ಸೊ ನೌ ಐ ಆಮ್ ಹೆಲ್ಪಿಂಗ್ ಮೆನಿ ಇಂಡಿವಿಜುವಲ್ಸ್ ಟು ಚೇಂಜ್ ದೇರ್ ಲೈಫ್ಸ್, ಅವರ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ. ಸೊ ಐ ಆಮ್ ಜಸ್ಟ್ ಹೆಲ್ಪಿಂಗ್ ದೆಮ್, ಗೈಡಿಂಗ್ ದೆಮ್. ಸೊ ಇದು ನನ್ನ ಪ್ರೊಫೆಷನ್. ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಇಷ್ಟೆಲ್ಲ ಹಾಲಿಸ್ಟಿಕ್ ಹಾಗೆ ನೀವು ಪ್ರಾಕ್ಟೀಸಸ್ನ ಮಾಡಿಕೊಂಡು ಆ್ಯಂಡ್ ಆ ಫೀಲ್ಡಲ್ಲಿ ಇದ್ದೀರಾ, ಗುರುತಿಸ್ಕೊಂಡಿದ್ದೀರಾ. ನಿಮಗೆ ಇನ್ಸ್ಪಿರೇಷನ್ ಆಗಿದ್ದೇನು? ಹೇಗೆ ನಿಮಗೆ ಈ ಫೀಲ್ಡ್ಗೆ ಬರ್ಬೇಕನ್ನಿಸ್ತು? ಅಕಲ್ಟ್ ಫೀಲ್ಡ್ ಯಾಕೆ ನೀವು ಅಷ್ಟು ಇಂಟ್ರೆಸ್ಟ್ ಆಗಿ ತಗೊಂಡ್ರಿ ಲೈಫಲ್ಲಿ? ಎಸ್, ಸಾಕಷ್ಟು ಜನ ಇದನ್ನು ನನ್ನ ಕೇಳ್ತಾರೆ, ಹೆಂಗೆ ನೀನು ಈ ಫೀಲ್ಡ್ಗೆ ಬಂದೆ ಅಂತ. ಏಕೆಂದರೆ ಐ ವಾಸ್ ಸಿಂಪಲ್ ಹೌಸ್ ವೈಫ್. ಹೆಂಗೆ ಒಂದು ಗೃಹಿಣಿ ಇರಬೇಕೋ ಆ ಥರ ಐ ವಾಸ್ ಜಸ್ಟ್ ಲೀಡಿಂಗ್ ಮೈ ಲೈಫ್ ಆಸ್ ಅ ಸಿಂಪಲ್ ಹೌಸ್ ವೈಫ್. ಐ ಹ್ಯಾವ್ ಅ ಸನ್ who is married. I have a grandchild too, who is 3.5 years. So of course ಎಲ್ಲರ ಜೀವನದಲ್ಲಿ ಏನೋ ಒಂದು ಘಟನೆಗಳು ನಡೆಯುತ್ತೆ, ವೇರ್ ದೇ ಗೋ ಎಮೋಷ್ನಲಿ ಲೋ ಆಲ್ಸೋ ಅಲ್ವಾ. ಅದೇ ಥರ ನನ್ನ ಲೈಫಲ್ಲೂ ದೇರ್ ವಾಸ್ ಎಮೋಷ್ನಲ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಆ ಒಂದು ಜರ್ನಿಯಲ್ಲಿ ಐ ಸ್ಟಾರ್ಟೆಡ್ ಫೈಂಡಿಂಗ್ ಮೈ ಸೆಲ್ಫ್. ಸೊ ನನ್ನದೇ ಆದಂಥ ಐ ಯೂಸ್ ಟು ಸ್ಟಾರ್ಟ್ ಡೂಯಿಂಗ್ ಮೆಡಿಟೇಷನ್ಸ್ ಟು ಕಮ್ ಔಟ್ ಆಫ್ ದೋಸ್ ಎಮೋಷ್ನಲ್ ಪೇನ್ಸ್, ಎಮೋಷ್ನಲ್ ಹರ್ಟ್ಸ್. ಸೊ ನನ್ನನ್ನು ನಾನು ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಜರ್ನಿಯಲ್ಲಿರೋವಾಗ ಒಂದು ದಿವಸ ಜಸ್ಟ್ ಯೂಟ್ಯೂಬಲ್ಲಿ ಟ್ಯಾರೋ ಬಂತು, ಒಂದು ಟ್ಯಾರೋ ರೀಡಿಂಗ್ ಬಂತು. ಅಷ್ಟು ತನಕ ನನಗೆ ಟ್ಯಾರೋ ರೀಡಿಂಗ್ ಏನು ಅಂತಲೇ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಅರಿವು ಕೂಡ ನನಗಿರಲಿಲ್ಲ. ದೆನ್ ಇದೇನಿದು ಅಂತ ನೋಡೋಣ ಅಂತ ಐ ಜಸ್ಟ್ ಸ್ಟಾರ್ಟೆಡ್ ಸೀಯಿಂಗ್ ಇಟ್. ದೆನ್ ಐ ಫೆಲ್ಟ್, ಇದೇನಿದು, ಎಷ್ಟು ಕರೆಕ್ಟಾಗಿ ಹೇಳ್ತಿದಾರಲ್ವಾ, ನನಗೇ ಹೇಳ್ತಿದ್ದಾರೆ. ಆ್ಯಂಡ್ ದೇ ಆರ್ ಸೇಯಿಂಗ್ ಇಟ್ ಇಸ್ ಅ ಜನರಲ್ ರೀಡಿಂಗ್, ಬಟ್ ಇದೆಷ್ಟು ಕರೆಕ್ಟಾಗಿ ನನಗೆ ಹೊಂದುತ್ತಿದೆ ಅಂತ ಐ ವಾಸ್ ಜಸ್ಟ್ ಅಮೇಸ್ಡ್. ದೆನ್ ಐ ಸ್ಟಾರ್ಟೆಡ್ ಫಾಲೋಯಿಂಗ್ 2 ಪೀಪಲ್. ಮತ್ತು ಆಲ್ಗೋರಿದಮ್ ಗೊತ್ತಿದೆ ಅಲ್ವಾ ನಿಮಗೆ, ನಾವೇನು ಫಾಲೋ ಮಾಡಬೇಕು ಅಂತ ಇರುತ್ತೋ ಕಂಟಿನ್ಯೂಸ್ ಹಂಗೆ ತೋರಿಸ್ತಾ ಇರುತ್ತೆ. ಸೊ ಆ ಥರ ಒಂದಿಬ್ಬರನ್ನ ಫಾಲೋ ಮಾಡ್ತಾ ಹೋಗಿದೆ. ದೆನ್ ಅಲ್ಲಿಂದ ನನಗೊಂದು ಇಂಟ್ರೆಸ್ಟ್ ಬಂತು, ಕುತೂಹಲ. ಹೌ ಆರ್ ದೇ ರೀಡಿಂಗ್ ವಿತ್ ಕಾರ್ಡ್ಸ್? ಅದು ಹೆಂಗೆ ಇಷ್ಟು ಅಕ್ಯುರೇಟಾಗಿ ಹೇಳ್ತಿದ್ದಾರೆ, ನನ್ನ ಒಂದು ಸಿಚುಯೇಷನ್ ಆಗಿರ್ಬೋದು, ಹೆಂಗಿದು ಅಂತ. ದೆನ್ ಅಲ್ಲಿ ಆವಾಗ ನನ್ನ ಮೆಂಟಾರ್, ಶಿ ಜಸ್ಟ್ ಪಾಪ್ಡ್ ಅಪ್ ಆನ್ ಯೂಟ್ಯೂಬ್ ಒನ್ ಡೇ ಸೇಯಿಂಗ್ ದ್ಯಾಟ್ ಶಿ ಈಸ್ ಹೋಸ್ಟಿಂಗ್ ಅ 3 days ಟ್ಯಾರೋ ವರ್ಕ್ಶಾಪ್ ಅಂತ. ಸೊ ಹೋಗಿ ಆಯಿತು, ಕ್ಲಿಕ್ ಮಾಡಿದೆ. ಅವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ, ನಥಿಂಗ್. ಐ ಜಸ್ಟ್ ಫೆಲ್ ಲೈಕ್ ಓಕೆ ಫೈನ್, ಸೈನಿಂಗ್ ಅಪ್ ಫಾರ್ ಅ 3 days ಪ್ರೋಗ್ರಾಮ್ ಟ್ಯಾರೋ ರೀಡಿಂಗ್ ಅಂತ. ಸೊ ಸೈನ್ ಅಪ್ ಆದೆ 3 days. ಆ 3 daysಯಿಂದ ಐ ಡಿಡ್ ಮೈ ಡಿಪ್ಲೊಮೊ, ಐ ಡಿಡ್ ಮೈ ಅಡ್ವಾನ್ಸ್ ಕೋರ್ಸ್ ಇನ್ ದ್ಯಾಟ್, ದೆನ್ ಐ ಡಿಡ್ ಮೈ ಮಾಸ್ಟ್ರಿ ಕೋರ್ಸ್ ಇನ್ ದ್ಯಾಟ್. ಅದಾದಮೇಲೆ ಒಂದೊಂದಾಗಿ ಹೀಲಿಂಗ್ ಮೊಡ್ಯಾಲಿಟೀಸ್ನ ನಾನು ಕಲಿತಾ ಹೋದೆ. ಐ ಸ್ಟಾರ್ಟೆಡ್ ಲರ್ನಿಂಗ್ ಚಕ್ರ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ಸ್ವಿಚ್ ವರ್ಡ್ಸ್ ಆಗಿರ್ಬೋದು, ಹೋಪೋನೋಪೋನೋ ಆಗಿರ್ಬೋದು. ಆ್ಯಂಡ್ ದೆನ್ ದ ಮೋಸ್ಟ್, ಇದೆಲ್ಲ ಒಂದು ಕಡೆ ನನ್ನನ್ನು ಚೇಂಜ್ ಮಾಡಿದ್ರೆ, ದೆನ್ ಕೇಮ್ ದ ಡಿವೈನ್ ರೇಕಿ ಎನರ್ಜಿ ಇನ್ ಟು ಮೈ ಲೈಫ್.
ಅದು ಇಟ್ ಶಿಫ್ಟೆಡ್ ಮೀ ಸೋ ಮಚ್ ದ್ಯಾಟ್ ಇನ್ ಅ ವೇ ನಾನು ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಹಿಂಗೆ ಕೂತಿದ್ದೀನಿ ಅಂದರೆ ಇಟ್ ಈಸ್ ಜಸ್ಟ್ ಆಲ್ ಬಿಕಾಸ್ ಆಫ್ ದ ಡಿವೈನ್ ಎನರ್ಜಿ. ಸೊ ದಟ್ ಶಿಫ್ಟೆಡ್ ಮೀ ಸೋ ಮಚ್. ಸೊ ಹೀಗೆ ನನ್ನ ಜೀವನ ಸ್ಟಾರ್ಟ್ ಆಯಿತು. ಆ್ಯಂಡ್ ಆ್ಯಸ್ ಅ ಸಿಂಪಲ್ ಹೋಮ್ ಮೇಕರ್ ಇವತ್ತು ಐ ಹ್ಯಾವ್ ಮೈ ಓನ್ ಕಂಪನಿ ಕಾಲ್ಡ್ ಆಸ್ ಡಿವೈನ್ ಸಾರಾಂಶ್ ವೇರ್ ಐ ರನ್. ಡಿವೈನ್ ಸಾರಾಂಶ್. ಎಸ್, ಡಿವೈನ್ ಸಾರಾಂಶ್. ಇದನ್ನ ಅರ್ಥ ಏನು ಅಂದರೆ, ಸಾರಾಂಶ್ ಅಂದರೆ ಹಿಂದಿಯಲ್ಲಿ ಸ್ಯಾನ್ಸ್ಕ್ರಿಟಲ್ಲಿ ಹೇಳೋದು ಅಂತ. ಸಾರಾಂಶ್ ಹೇಳೋದು. ಡಿವೈನ್ ಅಂದರೆ ಇಟ್ ಇಸ್ ಕಮಿಂಗ್ ಫ್ರಮ್ ದಿ ಗಾಡ್ ಯು ಬಿಲೀವ್ ಆರ್ ಹೈಯರ್ ಫೋರ್ಸ್ ಅನ್ಬೋದು, ಯೂನಿವರ್ಸ್ ಅನ್ಬೋದು, ನಿಮ್ಮ ಇಷ್ಟ. ಸೊ ಸಮಥಿಂಗ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಡಿವೈನ್. ಸೊ ದ ಡಿವೈನ್ ಇಸ್ ಟಾಕಿಂಗ್ ಹಿಯರ್. ಸೊ ಹಂಗಾಗಿ ಡಿವೈನ್ ಸಾರಾಂಶ್ ಅಂತ ಇದು ಹೆಸರಿಟ್ಟಿದ್ದಾಯಿತು. ದೆನ್ ಐ ಆಲ್ಸೋ ಹ್ಯಾವ್ ಮೈ ಸಾರಾಂಶ್ ಡಿವೈನ್ ಏಡ್ ಅಂತ, ವೇರ್ ಮೋಸ್ಟ್ ಆಫ್ ಮೈ ಇನ್ಕಮ್ ಗೋಸ್ ಇನ್ ಟು ದಟ್ ಪ್ರೋಗ್ರಾಮ್ ವೇರ್ ಐ ಹೆಲ್ಪ್ ದ ನೀಡಿ. ಎಲ್ಲಿ ಯಾರಿಗೇನು ಬೇಕು, ಇಟ್ ಕ್ಯಾನ್ ಬಿ ಎನಿ ಎನ್ ಜಿ ಒಸ್ ಆರ್ ಇಟ್ ಕ್ಯಾನ್ ಬಿ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಸ್ಕೂಲ್ಸ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು, ಲೈಕ್ ದಿಸ್ ಐ ಹೆಲ್ಪ್ ಇನ್ ಅ ಡಿಫ್ರೆಂಟ್ ವೇ. ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು. ಸೊ ಐ ಆಲ್ಸೋ ಹ್ಯಾವ್ ದಟ್ ಸಾರಾಂಶ್ ಡಿವೈನ್ ಏಡ್ ಅಂತ, ವೇರ್ ಎಲ್ಲೆಲ್ಲಿ ಪಾಸಿಬಲ್ ಆಗುತ್ತೋ ಅಲ್ಲೆಲ್ಲ ಐ ರೀಚ್ ಔಟ್ ಟು ಪೀಪಲ್. ಸೊ ಐ ಹ್ಯಾವ್ ಲಿಟ್ರಲಿ redefined my life through these holistic modalities. And now I have more than 1,000 plus students with me who have learned a lot of holistic techniques with me and implement ಮಾಡ್ತಿದ್ದಾರೆ. ಅವರ ಲೈಫ್ ಹೆಂಗೆ ಬದಲಾಗ್ತಿದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್ ಟು ಹಿಯರ್ ಫ್ರಮ್ ದೆಮ್ ಮ್ಯಾಮ್. ನನಗಿದು ಬಂತು ಜಸ್ಟ್ ಎಸ್ಟರ್ಡೇ. One of my student who is learning Reiki also and manifestation also, she took with me. She just sent me yesterday, thank you so much, because ನನ್ನ ಒಂದು Instagram it has got 10K followers ಆಯಿತು and 1 million views ಆಯಿತು. ಒಂದು she is a choreographer, 1 million views hit ಆಯಿತು ಅಂತ ಹೇಳಿ she just messaged me where she was willing to have this success for a very long time. So with manifestation and Reiki, I think she just learned with me after, yes, 2 months or 3 months before she joined Reiki with me. And after that, things started shifting to her. I was so happy yesterday when she messaged me. So ಈ ಥರ ನನ್ನ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಹಾಕಿದಾಗ, ಮ್ಯಾಮ್ ಐ ಆಮ್ ಡೂಯಿಂಗ್ ಅಂತ, ಅಫ್ಕೋರ್ಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದೇ ವಿಷಯದಲ್ಲಾಗಲಿ ನಮ್ಮ ಲೈಫಲ್ಲಿ ನಾವು ಒಂದು ಅಚೀವ್ ಮಾಡಬೇಕು ಅಂದರೆ ದೇರ್ ಮಸ್ಟ್ ಬಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಫಾರ್ ದ್ಯಾಟ್. ಸೊ ದಿಸ್ ಇಸ್ ಹೌ ಐ ಚೇಂಜ್ಡ್ ಮೈ ಲೈಫ್. ಆ್ಯಂಡ್ ಐ ಕಂಡಕ್ಟ್ ವರ್ಕ್ಶಾಪ್ಸ್. ಇವಾಗ ಐ ಕಂಡಕ್ಟ್ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ಸ್. ಐ ಟೀಚ್ ರೇಕಿ ಫ್ರಮ್ ಲೆವೆಲ್ 1 to ಗ್ರ್ಯಾಂಡ್ ಮಾಸ್ಟರ್. ಆ್ಯಂಡ್ ಐ ಕಂಡಕ್ಟ್ ಅಡ್ವಾನ್ಸ್ಡ್ ಒಪೊನೊಪೊನೊ ವರ್ಕ್ಶಾಪ್ಸ್. ದೆನ್ ಐ ಆಲ್ಸೋ ಡೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ಸ್. ಸೊ ಈ ಥರ ಐ ಆಮ್ ಜಸ್ಟ್ ಹೆಲ್ಪಿಂಗ್ and guiding people. ಈ ಮ್ಯಾನಿಫೆಸ್ಟೇಷನ್ ಅವ್ರ ರೇಕಿ ಹೀಲಿಂಗ್ ಇದು ಎಲ್ರಿಗೂ ಒಲಿಯಲ್ಲ ಅನ್ಸುತ್ತೆ. ಸೊ ನಾನು ನೋಡ್ದಂಗೆ ಎಷ್ಟೋ ಜನ ಸ್ಟಾರ್ಟ್ ಮಾಡ್ತಾರೆ, ಎಂಡ್ ತನಕ ರೀಚ್ ಆಗಲ್ಲ. ಸೊ ನಾನು ಅನ್ಕೊಳ್ಳೋದು ರೇಕಿ ಚೂಸ್ ಮಾಡುತ್ತಾ ಪರ್ಸನ್ಸ್ನ, ಇಲ್ಲ ಪರ್ಸನ್ಸ್ ರೇಕೀಸ್ನ ಚೂಸ್ ಮಾಡಬೇಕಾ? ಓಕೆ, ಇದು ಸೆಗ್ಮೆಂಟ್ ವೈಸ್ ಮಾತಾಡೋಣ. ಓಕೆ, ಹೆಂಗೆ ಇದು ಅಂತ. ಅಫ್ಕೋರ್ಸ್ ನನ್ನ ಹತ್ರನೂ ತುಂಬ ಜನ ಕೇಳ್ತಾರೆ. ನಾನು ಅಫರ್ಮೇಷನ್ಸ್ ದಿನಾ ಮಾಡ್ತೀನಿ, ಜರ್ನಲಿಂಗ್ ತುಂಬ ಮಾಡ್ತೀನಿ, ಐ ಡೂ ಆಲ್ ದ ಟೆಕ್ನಿಕ್ಸ್ ಆಫ್ ಮ್ಯಾನಿಫೆಸ್ಟೇಷನ್, ಐ ವರ್ಕ್ ಸೋ ಮಚ್, ಏನೋ ತುಂಬ ಕಷ್ಟಪಡ್ತೀನಿ, ಆದರೆ ನನಗೇನು ಸಿಗೋದಿಲ್ಲ, ವೈ ಮ್ಯಾಮ್ ಅಂತ ಕೇಳ್ತಾರೆ. ದೆ ಲಾಟ್ ಆಫ್ ಥಿಂಗ್ಸ್ ಟು ನೋ ಅಬೌಟ್ ಮ್ಯಾನಿಫೆಸ್ಟೇಷನ್ ಆಲ್ಸೋ. ಓಕೆ, ಲಾಟ್ ಆಫ್ ಇಂಟರ್ನಲ್ ಫ್ಯಾಕ್ಟರ್ಸ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಪ್ಲೇ ಅ ಇಂಪಾರ್ಟೆಂಟ್ ರೋಲ್. ಒಬ್ಬ ಮನುಷ್ಯ ಜೀವನದಲ್ಲಿ these internal and external factors play a very important role. ಇವಾಗ ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಮಾತಾಡೋಣ. ದೆನ್ ಐಲ್ ಗೋ ಟು ರೇಕಿ. ಸೊ ಫಸ್ಟ್ ಥಿಂಗ್ ಇನ್ ಮ್ಯಾನಿಫೆಸ್ಟೇಷನ್ ಯು ನೀಡ್ ಟು ನೋ ಎಸ್ ವಾಟ್ ಇಸ್ ಮ್ಯಾನಿಫೆಸ್ಟೇಷನ್ ಅಕಾರ್ಡಿಂಗ್ ಟು ಯು, ಕಾವ್ಯ? ವಿಜುವಲೈಸೇಷನ್, ಅಫರ್ಮೇಷನ್ ಆ್ಯಂಡ್ ಆ್ಯಕ್ಷನ್ಸ್. ಓಕೆ, ಸೊ ಇದೆಲ್ಲನೂ ನಾವು ಒಂದೇ ಲೈನಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಅವ್ರ ಆ್ಯಕ್ಷನ್ಸ್ಗೆ ತಗೊಂಡಾಗ, ಸೊ ನಾ ಈಗ ಏನು ವಿಜುವಲೈಸ್ ಮಾಡ್ಕೊಂಡಿದ್ದೀನಿ, ಮುಂದೊಂದು ದಿನ ಅದು ಬಂದಾಗ ಆಗಬೇಕು ಮುಂದೆ ಈ ಥರ ನನಗೆ ಅನ್ನೋದು ನಾನು ಮ್ಯಾನಿಫೆಸ್ಟೇಷನ್ ಅಂತ ನಂಬ್ತೀನಿ.
ಓಕೆ, ಫೈನ್. ಆಗುತ್ತೆ, ಹಾಗೆ ಆಗತ್ತೆ ಅನ್ನೋದನ್ನ ನಾನು ನಂಬ್ತೇನೆ. ನೀವು ಅರ್ಧದಿಂದ ಮಾತ್ರ ಕರೆಕ್ಟ್ ಇದ್ದೀರಾ, ಹಾ. ಆದರೆ ಫಸ್ಟ್ ಪಾರ್ಟೇ ಇಲ್ಲ ಅಲ್ಲಿ. ಹ್ಮ್. ಐ ಟೆಲ್ ಯು ವಾಟ್ ದಟ್ ಮಿಸ್ಸಿಂಗ್ ಪಾರ್ಟ್. ಹ್ಮ್. ಓಕೆ, ಫಸ್ಟ್ ಥಿಂಗ್ ಇಸ್ ಮ್ಯಾನಿಫೆಸ್ಟೇಷನ್ ಅಂದರೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ನಮ್ಮ ಒಂದು ಡಿಸೈರ್ಸ್ನ ನಾವು ರಿಯಾಲಿಟಿಗೆ ತೊಗೊಂಡು ಬರೋದು, ಅಂದರೆ ನಮ್ಮ ಒಂದು ಡ್ರೀಮ್ ಲೈಫ್ನ ನಾವು ರಿಯಾಲಿಟಿಗೆ ತೊಗೊಂಡು ಬರೋದು ಮ್ಯಾನಿಫೆಸ್ಟೇಷನ್. ಓಕೆ, ಬಟ್ you need to know, first thing is, you as a human being we need to understand that ನಮ್ಮ ರಿಯಾಲಿಟಿನ ನಾವು ಕ್ರಿಯೇಟ್ ಮಾಡ್ಬೋದು ವಿತ್ ಆರ್ ಥಾಟ್ಸ್ ಆ್ಯಂಡ್ ವಾಟ್ ವಿ ಥಿಂಕ್. ಓಕೆ, ನಾಟ್ ಓನ್ಲಿ ಡಿಸೈರ್ಸ್, ವಾಟ್ ಯು ವಾಂಟ್ ವಿ ವಾಂಟ್ ಟು ಕ್ರಿಯೇಟ್, ಎಸ್, ರೈಟ್? ಸಿ, ಜಸ್ಟ್ ಲೈಕ್ ಹೌ ದ ಸೀಸನ್ಸ್ ಆರ್ ಮೆಂಟ್ ಟು ಚೇಂಜ್, ಋತುಗಳು ಚೇಂಜ್ ಆಗೋದಕ್ಕೆ ಅದಿರೋದು. ಟೈಮ್ ಇಸ್ ಮೆಂಟ್ ಟು ಚೇಂಜ್, ಹಾಗೆ ಸ್ಟಾಪ್ ಅಂತೂ ಆಗಲ್ಲ. ದ ಸೇಮ್ ವೇ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೆಂಟ್ ಟು ಕ್ರಿಯೇಟ್ ಸಮಥಿಂಗ್ ಫ್ರಮ್ ನಥಿಂಗ್, ಅಂಡರ್ಸ್ಟುಡ್. ರೈಟ್? ಏನು ಇಲ್ಲದೇ ಇದ್ರೂ ಅದರಿಂದ ನಾವು ಕ್ರಿಯೇಟ್ ಮಾಡೋದಕ್ಕೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೆಂಟ್ ಟು ಫಾರ್ ದ್ಯಾಟ್. ಸೊ ಯು ನೀಡ್ ಟು ಹ್ಯಾವ್ ದಟ್ ಬರ್ನಿಂಗ್ ಡಿಸೈರ್ ವಾಟ್ ಯು ವಾಂಟ್ ಆ್ಯಂಡ್ ವೈ ಯು ವಾಂಟ್. ಯು ಶುಡ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಅದೇ ಗೊತ್ತಿಲ್ಲ ಅಂದರೆ, ವಾಟ್ ಯು ವಾಂಟ್ ನಿಮಗೆ ಗೊತ್ತಿಲ್ಲ ಅಂದರೆ ಏನು ವಿಜುವಲೈಸೇಷನ್ ಮಾಡ್ತೀರಾ? ವೈ ಯು ವಾಂಟ್ ಅಂದರೆ ಅದೇ ನಿಮಗೆ ಗೊತ್ತಿಲ್ಲ ಅಂದರೆ ಏನಕ್ಕೋಸ್ಕರ ನಿಮ್ಗೆ ಅದು ಬೇಕು ಅದೇ ಗೊತ್ತಿಲ್ಲ ಅಂದರೆ ನೀವು ದಾರಿ ಹೆಂಗೆ ಹುಡ್ಕೊಂಡು ಹೋಗ್ತೀರಾ? ರೈಟ್? ಸೊ ದ ಡಿಸೈರ್ ಬಂದು, ವೆನ್ ಯು ಹ್ಯಾವ್ ಅ ಡಿಸೈರ್ ದೇರ್ ಆರ್ 3 ಬೆನಿಫಿಟ್ಸ್, ಐಲ್ ಟೆಲ್ ಯು. ಫಸ್ಟ್ ಥಿಂಗ್ ಇಸ್, ವೆನ್ ಯು ಹ್ಯಾವ್ ಅ ಡಿಸೈರ್ ಇಟ್ ಮೋಟಿವೇಟ್ಸ್ ಯು, ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್, ದ ಸೆಕೆಂಡ್ ಥಿಂಗ್ ಇಸ್, ಇಟ್ ವಿಲ್ ಶೋ ಯೋರ್ ಕೆಪಾಸಿಟಿ. ಎಸ್, ಯು ಆರ್ ಕೇಪಬಲ್ ಆಫ್ ಅಚೀವಿಂಗ್ ಇಟ್. ಗೋ ಇನ್ ಟು ದ ವರ್ಲ್ಡ್, ವರ್ಕ್ ಆ್ಯಂಡ್ ಅಚೀವ್ ಇಟ್. ತೋರಿಸುತ್ತೆ, ನಮ್ಮ ಕೆಪಾಸಿಟಿನ ತೋರಿಸುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ವಿಲ್ ಶೋ ಯೋರ್ ಕರೆಂಟ್ ರಿಯಾಲಿಟಿ, current consciousness and current thoughts that we believe it. ಓಕೆ, ಇವಾಗ ನನಗೊಂದು ಡಿಸೈರ್ ಬೇಕು ಅಂದರೆ, ಅದು ಬೇಕು ಅಂದರೆ ನಾನು ಎಲ್ಲಿದ್ದೀನಿ ಇವಾಗ. ಸೊ ದಟ್ ಕರೆಂಟ್ ರಿಯಾಲಿಟಿ ಇಟ್ ಶೋಸ್ ಯು. ಸೊ ವೆನ್ ಯು ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ವೆನ್ ಯು ವಾಂಟ್ ಟು ಮೂವ್ ಇನ್ ಟು ದ ನೆಕ್ಸ್ಟ್ level in your life, you need to let go all that is resisting you, all that is holding back you, all that is blocking you to move ahead. See, for example, you want to make more money, but if you have a feeling of fear, doubt, limitations, all these things are resisting you. You need to let go them. ಸೊ ದ ಫಸ್ಟ್ ಥಿಂಗ್ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಬೇಕಾಗಿರೋದೆ ಡಿಸೈರ್. ದಟ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಅ ಮ್ಯಾನಿಫೆಸ್ಟೇಷನ್ ಜರ್ನಿ. ಆಸೆ ಇಲ್ದಲೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಎಸ್, ಈ ಆಸೆ ಕೂಡ ಎಂಥ ಆಸೆ ಇರಬೇಕು? ವಾಟ್ ಕೈಂಡ್ ಆಫ್ ಡಿಸೈರ್ ಯು ಶುಡ್ ಹ್ಯಾವ್? ಸಿ, ಮೋಸ್ಟ್ ಪೀಪಲ್ ಫೇಲ್ ಇನ್ ಮ್ಯಾನಿಫೆಸ್ಟೇಷನ್. ಇಲ್ಲೇ ಅವ್ರು ತಪ್ಪೋಗೋದು. You need to know, you need to identify what you want truly. ಏನ್ ನಿಮಗೆ ಬೇಕು, ನಿಮ್ಮ ಮನಸ್ಸಿಂದ ನಿಮಗೇನು ಬೇಕು. ಸಿ, sometimes we will be doing things or we will be wanting things because of the external factors, be it like parents ಗೋಸ್ಕರ ನಾನು ಇದನ್ನು ಓದ್ತಾ ಇದ್ದೀನಿ, ರೈಟ್? Even if you don't want to become a doctor, but most of the time, because the parents want you to become a doctor, you're taking MBBS and doing it, right? Or what your spouse want, you're doing it. Your children want, you're doing it. Or the society ಗೋಸ್ಕರ ಏನು ಮಾಡ್ಬೇಕು ಅದನ್ನು ಮಾಡ್ತಿರ್ತೀರ. But what you need truly, that we will forget. ಏನಾಗುತ್ತೆ ಆವಾಗ? It will not show you your full capacity. ನಮಗೆ ಏನಾದರೂ ಅರ್ಧ ಮನಸ್ಸಲ್ಲಿ ಮಾಡಿದಾಗ ಅಫ್ಕೋರ್ಸ್ ಅಲ್ಲಿ 100% ಹಾಕೋಕ್ಕಾಗಲ್ಲ ಅಲ್ವಾ? ನಮ್ಮ 100% ಕೆಪಾಸಿಟಿ ಅಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಫಸ್ಟ್ ಥಿಂಗ್ ಇಸ್ ಐಡೆಂಟಿಫೈಯಿಂಗ್ ವಾಟ್ ಯು ವಾಂಟ್ ಟ್ರೂಲಿ. ಎಕ್ಸಾಂಪಲ್ ಹೇಳ್ತೀನಿ. ಸೇ ಸಪೋಸ್ ನಾವು ಮನಸ್ಸಲ್ಲಿ
ಈಗಿನ ಕಾಲಕ್ಕೆ ಈಗ ಒಂದು ಚಿಕ್ಕದಾದ ಇರೋ ಮನೆ ಆದರೆ ಸಾಕು ನನಗೆ. ಓಕೆ, ದೊಡ್ಡ ದೊಡ್ಡ ಮನೆ ಕಟ್ಕೊಂಡ್ಬಿಟ್ಟು ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಹೆಲ್ಪರ್ಸ್ ಇಲ್ಲ ಅಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ, ನನಗೆ ಚಿಕ್ಕದಾಗಿದ್ರೆ ಸಾಕಪ್ಪ, ನಾನಷ್ಟಕ್ಕೆ ನಾನು ಮಾಡ್ಕೋಬೋದು ಅಂತ ಮನಸ್ಸಲ್ಲಿ ಅದಿರುತ್ತೆ ಆಸೆ. ಬಟ್ ಸೊಸೈಟಿಗೋಸ್ಕರ ಇಲ್ಲ, ನನ್ಗೆ ದೊಡ್ಡ ಮನೆ ಬೇಕು ತೋರ್ಸೋದಕ್ಕೋಸ್ಕರ, ಸುತ್ತಮುತ್ತ ಜನಗಳಿಗೋಸ್ಕರ, ಇಲ್ಲ ಅಂದರೆ ನನ್ನ ಮಗಳ ಮದುವೆ ಮಾಡ್ಬೇಕು, ನನ್ನ ಮಗನ ಮದುವೆ ಮಾಡ್ಬೇಕು, ಸೊ ಮನೆ ದೊಡ್ಡದಾಗಿದ್ರೇ ಕೊಡೋದು, ಇದೆಲ್ಲ ಸೋಷಿಯಲ್ ಕಂಡೀಷನಿಂಗ್ ಇರುತ್ತಲ್ವಾ. ಸೊ ಆವಾಗ ಇಟ್ ಇಸ್ ಮಿಸ್ ಮ್ಯಾಚಿಂಗ್, ಯೋರ್ ಡಿಸೈರ್ಸ್ ಆರ್ ಮಿಸ್ ಮ್ಯಾಚಿಂಗ್. ಇನ್ಸೈಡು ಆ್ಯಂಡ್ ಔಟ್ಸೈಡ್ ಎರಡೂ ಒಂದೇ ಡಿಸೈರ್ ಇಟ್ಕೊಂಡಿರಬೇಕು. ಎಸ್, ಸೊ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಆಗುತ್ತೆ ಅಂತ ಹೇಳ್ತೀರಾ? of course manifestation easy, but when you know how to do it in a proper way, ಅದ್ರ ಬಗ್ಗೆ ತಿಳ್ಕೋಬೇಕು. ಮ್ಯಾನಿಫೆಸ್ಟೇಷನ್, ವಾಟ್ ಇಸ್ ಟ್ರೂ ಮ್ಯಾನಿಫೆಸ್ಟೇಷನ್ ಅಂತ ತಿಳ್ಕೋಬೇಕು. ಇವಾಗ ಯು ಜಸ್ಟ್ ಐಡೆಂಟಿಫೈಡ್ ವಾಟ್ ಯು ವಾಂಟ್, ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಓಕೆ, ಇವಾಗ ನಿಮಗೆ ಏನು ಬೇಕು ಅಂತ ನೀವು ಐಡೆಂಟಿಫೈ ಮಾಡಿದ್ರಿ. ನೌ ಇಫ್ ಯು ವಾಂಟ್ ಸಮಥಿಂಗ್, ಇವಾಗ ಡಿಸೈರ್ ನಿಮಗೆ ಬೇಕು ಅಂದರೆ, ಸೊ ವಾಟ್ ಇಸ್ ದ ಪ್ರಾಬ್ಲಮ್? What is that stopping you not to achieve it? Now you have to identify your problem now. For example, again, you want to grow your business, okay? But the problem is maybe you don't have enough money to grow your business, or maybe you don't have more money to market your business, okay? Or maybe you have a fear, you are shy to promote your business. Maybe you are not a good internet or social media marketer. Or maybe you might feel I'm not technically good enough. Nanga knowledge illa, technical knowledge illa. Maybe you might feel nan English gottilla sariyagi, so I don't know how to go about it. This might be your problem. Innond example kodtini. You are alone, okay, and you want to get married, you want to find a soul partner. But the problem is, you might be thinking there are no good persons at all outside that who can adjust with me. ನನ್ನನ್ನು ತಿಳ್ಕೊಳ್ಳೋರು ಯಾರು ಇಲ್ಲ. ಆರ್ ಮೈಟ್ ಬಿ ಐ ಮೈ ನಾಟ್ ಬಿ ಏಬಲ್ ಟು, ನನ್ಗೆ ಕೆಪಾಸಿಟಿ ಇದೆಯಾ ಮದುವೆ ಆದಮೇಲೆ ಟು ಆ ರಿಲೇಷನ್ಶಿಪ್ನ ಮುಂದಕ್ಕೆ ತೊಗೊಂಡು ಹೋಗೋ ಅಷ್ಟು ಕೆಪಾಸಿಟಿ ನನಗಿದೆಯಾ? ಮೈಟ್ ಬಿ ವಿಲ್ ಹ್ಯಾವ್ ದಟ್ ಡೌಟ್. ಆರ್ ಮೈಟ್ ಬಿ ಐ ಆಮ್ ನಾಟ್ ಗುಡ್ ಎನಫ್ ನೌ ಫೈನಾನ್ಷಿಯಲಿ, ಐ ಡೋಂಟ್ ಹ್ಯಾವ್ ಸೊ ಮಚ್ ಆಫ್ ಮನಿ ಟು ಲೀಡ್ ಅ ಫ್ಯಾಮಿಲಿ ಲೈಫ್ ಇವಾಗ. ಸೊ ಇಂಥದ್ದೆಲ್ಲ ಇರ್ಬೋದು. ನಾವು ಒನ್ಸ್ ಯು ರೆಕಗ್ನೈಸ್ your problem will show you that was only your belief. ನಿಮ್ಮ ಬಿಲೀಫ್ ಮಾತ್ರ ಅದು ಅಷ್ಟೇ, ಆಯ್ತಾ? ನಾಟ್ ದ್ಯಾಟ್ there are no good men and women out there to get married, ಅಲ್ವಾ? ನಾಟ್ ದ್ಯಾಟ್ ಎವ್ರಿವನ್ ಗೋಸ್ ಇನ್ ಟು ಡೈವೋರ್ಸಸ್. ತುಂಬ ಹ್ಯಾಪಿಯಾಗಿ ಲೀಡ್ ಮಾಡೋರು ಇದ್ದಾರೆ ಜೀವನ, ಒಳ್ಳೆ ಜನನೂ ಇದ್ದಾರೆ ಅಲ್ಲಿ. ಬಟ್ ನಿಮ್ಮ ಒಂದು ಬಿಲೀಫಿಂದ ನೀವು ಅದನ್ನು ಪ್ರಾಬ್ಲಮಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಇವಾಗ ಬಿಸ್ನೆಸ್ ಎಕ್ಸಾಂಪಲ್ ಹೇಳಿದೆ. ನಾಟ್ ದ್ಯಾಟ್ ಯು ಕೆನಾಟ್ ಡೂ ಎನಿಥಿಂಗ್ ವಿತ್ ಲೆಸ್ ಮನಿ ಆಲ್ಸೋ. ಸ್ವಲ್ಪ ಮನಿ ಇಟ್ಕೊಂಡು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮಾಡ್ಬೋದು. ಯು ಕ್ಯಾನ್ ಲರ್ನ್ ಥಿಂಗ್ಸ್, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಇವಾಗ ಯೂಟ್ಯೂಬಲ್ಲಿ ಎಷ್ಟೊಂದು ಥರ ವಿಡಿಯೋಸ್ ಇದೆ ವೇರ್ ಯು ಕ್ಯಾನ್ ಲರ್ನ್ ಹೌ ಟು ಮೇಕ್ ವಿಡಿಯೋಸ್. ನೀವಷ್ಟಕ್ಕೆ ನೀವೇ ಮಾಡ್ಕೊಂಡು ನೀವಷ್ಟಕ್ಕೆ ನೀವೇ ಅಲ್ಲಿ ಪೋಸ್ಟ್ ಮಾಡ್ಬೋದು, ರೈಟ್? ಟಿಲ್ ಯು ಗೆಟ್ ದಟ್ ಇನ್ಕಮ್. ಫಾರ್ ಎಕ್ಸಾಂಪಲ್, I was not at all a technical person. Okay, gadget friendly person ಅಲ್ಲ ನಾನು. I didn't even know, you believe me or not, ನನಗೆ ಝೂಮ್ ಲಿಂಕ್ ಕಳಿಸೋದು ನನಗೆ ಗೊತ್ತಿಲ್ಲ, ಲ್ಯಾಪ್ಟಾಪ್ ಆಪ್ರೇಟ್ ಮಾಡೋಕ್ಕೆ ಗೊತ್ತಿಲ್ಲ, ವಿಡಿಯೋಸ್ ಮಾಡೋಕ್ಕೆ ಗೊತ್ತಿರಲಿಲ್ಲ, ಇನ್ಸ್ಟಾಗ್ರಾಮ್ ಅದೇನೋ ಸುಮ್ಮನೆ ಇತ್ತು ಅಷ್ಟೇ ನಂದು. ಐ ಡಿಂಟ್ ಇವನ್ ನೋ ಹೌ ಟು ಪೋಸ್ಟ್ ಅ ವಿಡಿಯೋ ಆಲ್ಸೋ. ಬಟ್ ಇಫ್ ಯು ಹ್ಯಾವ್ ದಟ್ ಬರ್ನಿಂಗ್ ಡಿಸೈರ್ ಟು ಅಚೀವ್ ಎನಿಥಿಂಗ್, ಐ ಲರ್ನ್ಟ್ ಎವ್ರಿಥಿಂಗ್ ಮೈ ಸೆಲ್ಫ್. ನಾನೇ ಕಲ್ತ್ಕೊಂಡೆ ಹೆಂಗೆ ವಿಡಿಯೋಸ್ ಮಾಡೋದನ್ನೆಲ್ಲನು ಅಂತ. ಆ್ಯಂಡ್ ಟುಡೇ ಮೈ ಸನ್ ಸೇಸ್, ಮಾ ನನಗಿಂತ ನೀನು ಚೆನ್ನಾಗಿ ವಿಡಿಯೋಸ್ ಮಾಡ್ತೀಯಾ, ನನಗೊಂದು ವಿಡಿಯೋ ಮಾಡಿಕೊಡು ನನ್ನ ಬಿಸ್ನೆಸ್ಗೋಸ್ಕರನು. ಹೀ ಸೇಸ್ ದಟ್ ಟು ಮೀ ನೌ. ಸೊ ಇಟ್ ಈಸ್ ಜಸ್ಟ್ ಅವರ್ ಬಿಲೀಫ್. ಇವಾಗ ನಾವು ಮಕ್ಕಳಿರೋವಾಗ, ಓಕೆ, ನೋಬಡಿ ಥಾಟ್ ಅಸ್ ಟು ಟರ್ನ್ ಓವರ್, ಬಾರ್ಲೆ ಬಿಡೋಕ್ಕೆ ಯಾರು, ನೋಬಡಿ ಥಾಟ್ ಅಸ್ ಟು ಕ್ರಾಲ್,
right? See, all those things, we did it, even we did not know how to do it before. That was our first time, alva? But we know that we had that capacity. ಆವಾಗ ನಾವೇನು ಬಿದ್ರೂ ಪರವಾಗಿಲ್ಲ, ನಾವು ಎದ್ದೇಳ್ತೀವಿ. ಸಿ, ವಿ ಡೆಂಟ್ ಹ್ಯಾವ್ ದಟ್ ಫಿಯರ್, ವಿ ಡೆಂಟ್ ಹ್ಯಾವ್ ದಟ್ ಡೌಟ್, ವಿ ಡೆಂಟ್ ಲೂಸ್ ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ಆಸ್ ಕಿಡ್ಸ್. ಬಟ್ ನಾವು ಬೆಳೀತಾ ಬೆಳೀತಾ ಬೆಳೀತಾ, ಬಿಕಾಸ್ ಆಫ್ ಅವರ್ ಬಿಲೀಫ್ ಸಿಸ್ಟಮ್, ಬಿಕಾಸ್ ಆಫ್ ಅವರ್ ಸೋಷಿಯಲ್ ಕಂಡೀಷನಿಂಗ್, ಈ ಫಿಯರ್, ಡೌಟ್, ಲೋ ಸೆಲ್ಫ್ ಕಾನ್ಫಿಡೆನ್ಸ್, ಲೋ ಸೆಲ್ಫ್ ಎಸ್ಟೀಮ್ ಪವರ್, ಇದೆಲ್ಲ ನಮ್ಮ ಒಳಗಡೆ ಇರೋದ್ರಿಂದ ಆಲ್ ದೀಸ್ ಪ್ರಾಬ್ಲಮ್ಸ್ ಅರೈಸಸ್. See, as a child, when we had that capacity, God has given us from birth only. We have forgotten as we grow up. ನಮ್ಮಲ್ಲೇ ಆ ಶಕ್ತಿ ಇದೆ. That is why manifestation is, you can create anything you want through your thoughts and what you think. Because ಈ ಥಾಟ್ಸ್ ಬಂದು, your belief becomes your thoughts creates the emotions, your emotions will make you take the actions, your actions will be your results. ನಿಮ್ಮ ರಿಸಲ್ಟ್ಸ್ ಏನಿದೆಯೋ ಅದು ನಿಮ್ಮ ಬಿಲೀಫ್ ಮೇಲೇನೆ ಅದಿರೋದು. ಸೊ ದಿಸ್ ಇಸ್ ಅ ಸೈಕಲ್, ಬಿಲೀಫ್ ಸೈಕಲ್. ವಾಟ್ ಯು ಬಿಲೀವ್, your thoughts are connected to your emotions are turned into actions, and actions shows the result. ಸೊ ನಮ್ಮ ಕೈಯಲ್ಲೇ ಇದೆ. ನಮ್ಮ ಬಿಲೀಫ್ನ ನಾವು ಯಾವಾಗ ಚೇಂಜ್ ಮಾಡ್ಕೋತೀವೋ ಆವಾಗ ವಿ ಕ್ಯಾನ್ ಚೇಂಜ್ ಆರ್ ನ್ಯೂ ರಿಯಾಲಿಟಿ. ಒನ್ಸ್ ವಿ ಕಮ್ ಔಟ್ ಆಫ್ ದೋಸ್ ಲಿಮಿಟಿಂಗ್ ಬಿಲೀವ್ಸ್, ವಿ ಕ್ಯಾನ್ ಚೇಂಜ್ ಆರ್ ರಿಯಾಲಿಟಿ. ಸೊ ದ ಫಸ್ಟ್ ಥಿಂಗ್ ಇಸ್, ಯು ನೀಡ್ ಟು ನೋ ವಾಟ್ ಯು ವಾಂಟ್, ವೈ ಯು ವಾಂಟ್ ದ್ಯಾಟ್, ಆ್ಯಂಡ್ ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ನನಗೆ ಇವಾಗ ಬರ್ತಿಲ್ಲ ಅಂದರೆ ವಾಟ್ ಇಸ್ ದಟ್ ಪ್ರಾಬ್ಲಮ್. Your problem is the most powerful question for your manifestation. ಅದರಲ್ಲೇ ಅಡಗಿದೆ ನಿಮ್ಮ ಆನ್ಸರ್. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಬಂದರೆ, ಈ ವಾಟರ್ ಮ್ಯಾನಿಫೆಸ್ಟೇಷನ್ನು, 999 ಮ್ಯಾನಿಫೆಸ್ಟೇಷನ್ನು, ಆ್ಯಂಡ್ 369, 555, ಈ ಥರ ತುಂಬ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳಿದೆ. ಸೊ ಇದರಲ್ಲಿ ಯಾವುದು ಈಸಿಯಾಗಿ ಕನೆಕ್ಟ್ ಆಗುತ್ತೆ ಜನಗಳಿಗೆ? ಇವಾಗ ನಾನು ಈಸಿಯಾಗಿ ಥಾಟ್ಫುಲ್ಲಾಗಿ ನಾನು ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕು. ಸೊ ಯಾವ ಟೆಕ್ನಿಕ್ನ ನಾವು ಯೂಸ್ ಮಾಡಬೇಕು? ಓಕೆ, ಗುಡ್ ಕ್ವೆಶ್ಚನ್ ಕಾವ್ಯ. ಆದರೆ ನಾನು ಟೆಕ್ನಿಕ್ಸ್ ಹೇಳೋ ಮುಂಚೆ, ಓಕೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮ್ಯಾನಿಫೆಸ್ಟೇಷನ್ ಡಿಪೆಂಡ್ಸ್ ಅ ಲಾಟ್ ಅಪಾನ್ ಅವರ್ ಎನರ್ಜಿ, ಅವರ್ ಫ್ರೀಕ್ವೆನ್ಸಿ. ಇವಾಗ ಫ್ರೀಕ್ವೆನ್ಸಿ ಅಂದರೆ ನೀವೇನು ಅಂತ ಕೇಳ್ಬೋದು. ಸಿ, ನಮ್ಮ ಬಾಡಿ ಇಸ್ ಮೇಡ್ ಅಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಿನಾಮಿನಾ ಅಂತ ಹೇಳ್ತಾರೆ. ದಟ್ ಮೀನ್ಸ್ ನಮ್ಮ ಬಾಡಿಯಲ್ಲಿ, ಓಕೆ, ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್. ಆ ಸೆಲ್ಸ್ ಒಳಗಡೆ ಏನಿದೆ, ಎಲೆಕ್ಟ್ರಾನ್ಸ್ ಅನ್ನೋದಿದೆ. ಓಕೆ, ಸೊ ನಾವು ಪ್ರತಿ ಒಂದು ಥಾಟ್ ಮಾಡಿದಾಗ ಒಂದು ಎಲೆಕ್ಟ್ರಿಕಲ್ ವೇವ್ ರಿಲೀಸ್ ಆಗುತ್ತೆ. And that goes into our nervous system. It passes through our nervous system, and entire body we start feeling that emotion. Our thoughts bandu emotions are create agate, and the entire body starts feeling those emotions, creating vibrations around us. So adanne ನಾವು ಫ್ರೀಕ್ವೆನ್ಸಿ ಅಂತ ಅನ್ನೋದು. ಸೊ ನೀವು ಇವಾಗ ಒಳಗಡೆ, ಇಫ್ ಯು ಕೀಪ್ ಥಿಂಕಿಂಗ್, ಓಕೆ, ಸ್ಕ್ಯಾಸಿಟಿ, ನನ್ನ ಹತ್ರ ಏನೂ ಇಲ್ಲ, ಐ ಆಮ್ ಅನ್ಲಕ್ಕಿ, ಐ ಆಮ್ ನಾಟ್ ಬ್ಯೂಟಿಫುಲ್, ನಾನು ಎಷ್ಟು ಕಷ್ಟಪಟ್ಟರು ನನಗೇನು ಸಿಗ್ತಿಲ್ಲ, ನೀವು ಅಂಥ ಒಂದು ಥಾಟೇ ಹಾಕ್ತಿದ್ರೆ ಅಂಥ ಒಂದು ಎಮೋಷನ್ಸ್ ಆರ್ ರಿಲೀಸ್ಡ್, ಆ್ಯಂಡ್ ಅದು ಬಂದು ಒಂದು ರಿಪಲ್ ಎಫೆಕ್ಟ್ ಆಗಿ ನಮ್ಮ ಆಚೆಗಡೆ ವೈಬ್ರೇಟ್ ಆಗ್ತಿರುತ್ತೆ. ಇಟ್ ಈಸ್ ಲೈಕ್ ಸಮಥಿಂಗ್ ಲೈಕ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಅಂದ್ಕೊಳ್ಳಿ. ಓಕೆ, ಫ್ರೀಕ್ವೆನ್ಸೀಸ್ ಆರ್ ಸಮಥಿಂಗ್ ಲೈಕ್ ಮ್ಯಾಚ್ ದ ಫಾಲೋಯಿಂಗ್. ಇವಾಗ ಒಂದು ಕಡೆ ಕಡೆ, ಓಕೆ, ಅಬಂಡೆನ್ಸ್ ಎನರ್ಜಿಯಲ್ಲಿ ನಾನಿದ್ದೀನಿ, ಫಿಯರ್ ಎನರ್ಜಿಯಲ್ಲಿ ಇನ್ನೊಬ್ಬರಿದ್ದಾರೆ, ಇನ್ನೊಬ್ಬರು ಲ್ಯಾಕ್ ಎನರ್ಜಿಯಲ್ಲಿದ್ದಾರೆ, ಇನ್ನೊಬ್ಬರು ಡೌಟ್ ಎನರ್ಜಿಯಲ್ಲಿದ್ದಾರೆ, ಇನ್ನೊಬ್ಬರು ಈಗೋ ಎನರ್ಜಿಯಲ್ಲಿದ್ದಾರೆ. ಈ ಕಡೆ ಬಂದು ಬಿ ಕಾಲಮಲ್ಲಿ ಅಂಥದ್ದೇ ಒಂದು ಸಿಚುಯೇಷನ್ಸ್ ಇರುತ್ತೆ. ಇವಾಗ ಅಬಂಡೆನ್ಸ್ ಎನರ್ಜಿಯಲ್ಲಿ ನಾನಿದ್ದಾಗ ನನಗೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗೋ ಅಂಥ ಒಂದು ಸಂದರ್ಭಗಳು ಅದು ಮ್ಯಾಚ್ ಆಗುತ್ತೆ. ಸೊ ಐ ಆಮ್ ಮ್ಯಾಚಿಂಗ್ ವಿತ್ ದಟ್ ಫ್ರೀಕ್ವೆನ್ಸಿ.
ಇವಾಗ ನಾನು ಡೌಟ್ ಫ್ರೀಕ್ವೆನ್ಸಿಯಲ್ಲಿ ನಾನು ಇಲ್ಲಿದ್ದಾಗ ಓಕೆ, ಎಲ್ಲಿ ಹೋದ್ರೂ ನೀನು ಯಾರನ್ನೂ ಟ್ರಸ್ಟ್ ಮಾಡೋಕ್ಕಾಗಲ್ಲ, ತುಂಬ ಡೌಟಲ್ಲೇ ಇರ್ತೀಯ ನಿನ್ನ ಡಿಸಿಷನ್ಸ್ ತೊಗೊಳಕ್ಕೆ ಅಂತ ಒಂದು ಸಂದರ್ಭನೇ ನನಗೆ ಮ್ಯಾಚ್ ಆಗುತ್ತೆ. ಇಟ್ ಈಸ್ ವಿ ಆರ್ ಜಸ್ಟ್ ಮ್ಯಾಚಿಂಗ್ ದ ಯುನೋ ಇಟ್ಸ್ ಲೈಕ್ ಮ್ಯಾಚ್ ದ ಫಾಲೋಯಿಂಗ್. ನಾವು ಹೆಂಗಿದೀವೋ ಅದಲ್ಲಿ ಮ್ಯಾಚ್ ಆಗ್ತಿದೆ. ಫ್ರೀಕ್ವೆನ್ಸಿ ಕನೆಕ್ಟ್ ಆಗುತ್ತೆ. Yes, very important is we need to change our frequency to match with what we want. Understood. Okay. See, ಇವಾಗ I want financial abundance. Okay, that is what you want. And if you are always in that fear, shy, guilt, ಇದ್ರೆ how will that come to you? ನೀವೆಷ್ಟೇ ಈ ಟೆಕ್ನಿಕ್ಸ್ ಮಾಡಿದ್ರೂ ಅದು ಬರೋದಿಲ್ಲ. ಸೊ ದಟ್ ಇಸ್ ವೈ ಐ ವಾಂಟೆಡ್ ಟು ಟೆಲ್ ಯು, ಈ ಟೆಕ್ನಿಕ್ಸ್ ಆರ್ ದೇರ್ ಟು ಸಪೋರ್ಟ್ ಅಸ್, ಅಂದರೆ ಒಂದು ಟೂಲ್ ಥರ ಸಪೋರ್ಟ್ ಮಾಡುತ್ತೆ. ಬಟ್ ಇಂಟರ್ನಲಿ ವಿ ನೀಡ್ ಟು ಚೇಂಜ್ ಸೊ ದಟ್ ಎಕ್ಸ್ಟರ್ನಲಿ ದಟ್ ಫ್ರೀಕ್ವೆನ್ಸಿ ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ವಾಟ್ ವಿ ವಾಂಟ್. ಸಿ ಇಟ್ ಇಸ್ ಲೈಕ್ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ರೇಡಿಯೋ FM ಸ್ಟೇಷನ್ಸ್. ಏರಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಸ್ಟೇಷನ್ಸು ಓಡ್ತಿದೆ, ಹೌದು. ಎಲ್ಲ ಬೇರೆ ಬೇರೆ ಸ್ಟೇಷನ್ಸು, ತುಂಬ ಸ್ಟೇಷನ್ಸ್ ಓಡ್ತಿದೆ. ಬಟ್ ನಮಗೆ ಯಾವ್ದು ಬೇಕೋ ಅದನ್ನ ನಾವು ಸೆಟ್ ಮಾಡಿಕೊಂಡ್ರೆ ನಾವು ಅದನ್ನ ಕೇಳ್ತೀವಿ, ಪ್ರಾಪರ್ ಕನೆಕ್ಟ್ ಅಲ್ವಾ? ಅದೇ ಥರನೇ ಪ್ರಪಂಚದಲ್ಲಿ ಅಟ್ ದ ಸೇಮ್ ಟೈಮ್ ದೇರ್ ಇಸ್ ಪಾವರ್ಟಿ, ದೇರ್ ಇಸ್ ರಿಚ್ನೆಸ್, ದೇರ್ ಇಸ್ ಬ್ಯೂಟಿ, ದೇರ್ ಇಸ್ ಅಗ್ಲಿ, ದೇರ್ ಇಸ್ ಸ್ಯಾಡ್, ದೇರ್ ಇಸ್ ಹ್ಯಾಪಿ, ಎಲ್ಲ ಇದೆ. ದುಃಖ ಸುಖ ಎಲ್ಲ ಇದೆ ಪ್ರಪಂಚದಲ್ಲಿ. ಒಂದೇ ಸತಿ ಓಡ್ತಿದೆ ಪ್ರಪಂಚದಲ್ಲಿ, ಅಲ್ವಾ? ಇದು ಮಾತ್ರ ಇಲ್ಲ, ಅದು ಮಾತ್ರ ಇದೆ ಅಂತ ಇಲ್ಲ. ಎವ್ರಿಥಿಂಗ್ ಸೈಮಲ್ಟೇನಿಯಸ್ಲಿ ಇಟ್ ಇಸ್ ಗೋಯಿಂಗ್ ಅರೌಂಡ್ ಅಸ್. ಬಟ್ ನಾವು ಯಾವ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ ಆ ಫ್ರೀಕ್ವೆನ್ಸಿ ಕ್ಯಾಚ್ ಆಗಿ ಬರುತ್ತೆ ನಮ್ಮ ಹತ್ರ. ಸೊ ವಿ ಆರ್ ಮ್ಯಾಚಿಂಗ್ ಆರ್ ಫ್ರೀಕ್ವೆನ್ಸೀಸ್ ಅಷ್ಟೇ. ಅಟ್ರಾಕ್ಟಿಂಗ್. ಎಸ್, ನಾವು ಅಟ್ರಾಕ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇ, ಸಿಂಪಲ್, ಮ್ಯಾಚ್ ದ ಫಾಲೋಯಿಂಗ್. ಓಕೆ. ಸೊ ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ಆಲ್ವೇಸ್ ಮಿಸ್ ಮ್ಯಾಚಿಂಗ್ ಓನ್ಲಿ. ಅಲ್ಲಿ ಮ್ಯಾಚ್ ದ ಫಾಲೋಯಿಂಗೇ ಆಗ್ತಿಲ್ಲ, ಮಿಸ್ ಮ್ಯಾಚೇ ನಡೀತಾ ಇರೋದು ನಮ್ಮ ಜೀವನದಲ್ಲಿ. ಬಿಕಾಸ್ ಯು ಡೋಂಟ್ ನೋ ವಾಟ್ ಯು ಟ್ರೂಲಿ ವಾಂಟ್. ಯು ಹ್ಯಾವ್ ನಾಟ್ ಐಡೆಂಟಿಫೈಡ್ ವೈ ಯು ವಾಂಟ್ ದ್ಯಾಟ್. ಯು ಹ್ಯಾವ್ ನಾಟ್ ಐಡೆಂಟಿಫೈಡ್ ವಾಟ್ ಇಸ್ ಯೋರ್ ಟ್ರೂ ಪ್ರಾಬ್ಲಮ್, ಆ್ಯಂಡ್ ಯು ಹ್ಯಾವ್ ನಾಟ್ ಚೇಂಜ್ಡ್ ಯೋರ್ ಬಿಲೀಫ್ ಸಿಸ್ಟಮ್. That is the root cause. So when you do all those things, your frequency starts changing. Internally, you start vibrating the positive thoughts. ಯಾವಾಗ ಅದು ನಮ್ಮ ಇಂಟರ್ನಲ್ ಚೇಂಜಸ್ ಆಗುತ್ತೋ, ಎಕ್ಸ್ಟರ್ನಲ್ ಆಲ್ಸೋ ದಿ ಔಟ್ಸೈಡ್ ವರ್ಲ್ಡ್ ನಮಗೆ ಹೆಂಗೆ ಬೇಕೋ ಹಂಗೆ ಬರ್ತಾ ಹೋಗುತ್ತೆ. ಆವಾಗ ಈ ಟೆಕ್ನಿಕ್ಸ್ ಯಾವುದಾದ್ರೂ ನೀವು ಯೂಸ್ ಮಾಡಿ ಎಲ್ಲ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನೀವು ಕೇಳಿದ್ರಿ ನನ್ನನ್ನು ಯಾವ ಟೆಕ್ನಿಕ್ಸು ತುಂಬ ಪವರ್ಫುಲ್ಲು ಅಂತ. ಸಿ, ಇವಾಗ ಎಲ್ಲರ ಎನರ್ಜೀಸು ಒಂದೇ ಥರ ಇರಲ್ಲ. ಓಕೆ, ಕೆಲವ್ರಿಗೆ ಲೈಕ್ ವಾಟ್ ಯು ಸೆಡ್ ವಿಜುವಲೈಸೇಷನ್ ಇನ್ ದ ಬಿಗಿನಿಂಗ್ ಅದು ವರ್ಕ್ ಆಗುತ್ತೆ. ಕೆಲವ್ರಿಗೆ ದೇ ಕ್ಯಾನ್ ನಾಟ್ ವಿಜುವಲೈಸ್, ಅಂದರೆ ಕೂತ್ಕೊಂಡು ಅವರಿಗೆ ವಿಜುವಲೈಸ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಅಂಥವ್ರಿಗೆ ಅಫರ್ಮೇಷನ್ಸ್ ಬರೆಯೋಕ್ಕೆ ಈಸಿ ಆಗುತ್ತೆ. ಸೊ ದೇ ಫಾಲೋ ದ್ಯಾಟ್. ಆ ರಿಟರ್ನ್ ಟೆಕ್ನಿಕ್ಸ್ ಏನಿದೆ, ಇವಾಗ 369 ಇರ್ಬೋದು, 555 ಇರ್ಬೋದು, ಆ ಥರ ರಿಟರ್ನ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾರೆ. ಕೆಲವ್ರಿಗೆ ವಾಟರ್ ಅಫರ್ಮೇಷನ್ಸ್, ವಾಟರ್ ಟೆಕ್ನಿಕ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಈಚ್ ಒನ್ಸ್ ಎನರ್ಜಿ. ಸೊ ಯು ನೀಡ್ ಟು ಫಿಗರ್ ಇಟ್ ಔಟ್, ನನ್ನ ಎನರ್ಜಿಗೆ ಏನು ಮ್ಯಾಚ್ ಆಗ್ತಿದೆ ಅಂತ. ಇವಾಗ ಎಕ್ಸಾಂಪಲ್, ಒಂದು ಹೆಡ್ಡೇಕ್ಗೆ ಸ್ಯಾರಿಡಾನ್ ನಿಮಗೆ ಸೂಟ್ ಆದರೆ ನನಗೆ ಡಾಟ್ ಟ್ಯಾಬ್ಲೆಟ್ ಸೂಟ್ ಆಗ್ಬೋದು, ಅಲ್ವಾ? ಹಾಗೇನೆ ಒಂದು ಟೆಕ್ನಿಕ್ ನಿಮಗೆ ಸೂಟ್ ಆದರೆ ಅದು ನನಗೆ ಸೂಟ್ ಆಗಬೇಕು ಅಂತ ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಈಚ್ ಒನ್ಸ್ ಎನರ್ಜಿ. ಯು ನೀಡ್ ಟು ಟ್ರೈ ಇಟ್ ಔಟ್, ಯು ನೀಡ್ ಟು ಫಿಗರ್ ಇಟ್ ಔಟ್, ಯಾವ್ದು ನನಗೆ ಸೂಟ್ ಆಗ್ತಿದೆ ಅಂತ. ಹೇಗೆ ಈಗ ನಾನು ಎಲ್ಲದನ್ನೂ ಟ್ರೈ ಮಾಡ್ತೀನಿ. ಓಕೆ, ಇದೇ ನನಗೆ ಸೂಟಬಲ್ ಇದೆ, ಇದು ನನಗೆ ವರ್ಕ್ ಆಗ್ತದೆ ಅಂತ ತಿಳ್ಕೊಳ್ಳೋದು ಹೇಗೆ? See, that is where you need to know that belief system. See, everything goes back to your energies, your frequencies.
ಇವಾಗ ಕೆಲವೊಂದು ಸತಿ ಓಕೆ ನೀವು ಯಾವ್ದು ವರ್ಕ್ ಆಗ್ತಿದೆ ಅಂತ. ನನ್ನ ಪರ್ಸ್ನಲಿ ನನಗೆ ವಿಜುವಲೈಸೇಷನ್ ವರ್ಕ್ಸ್ ಫಾರ್ ಮೀ. ಓಕೆ, ನಾನು ಯಾವೊಂದು ಅಫರ್ಮೇಷನ್ಸು ನಾನು ಬರೆಯಲ್ಲ. ಓಕೆ, ಐ ಡೋಂಟ್ ಡೂ ಎನಿಥಿಂಗ್. ಐ ಜಸ್ಟ್ ವಿಜುವಲೈಸ್ ಮೈ ಸೆಲ್ಫ್ ವೇರ್ ಐ ವಾಂಟ್ ಟು ಬಿ. ಕೆಲವ್ರಿಗೆ ಅದು ಆಗಲ್ಲ ಅದು, ಯಾಕೆಂದರೆ ಅವ್ರಿಗೆ ಕೆಪಾಸಿಟಿ ಇರಲ್ಲ. ಸಿ, ಅವ್ರ ಥರ್ಡ್ ಐ ಚಕ್ರ ಮೈಟ್ ನಾಟ್ ಬಿ ಸೋ ಪವರ್ಫುಲ್ ಟು ಸಿ ಥಿಂಗ್ಸ್. ಸೊ ಅಂಥವ್ರಿಗೆ ಬರೆದಾಗ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಗುಡ್. ಐ ಹ್ಯಾವ್ ಮೆನಿ ಸ್ಟೂಡೆಂಟ್ಸ್ ಹೂ ರೈಟ್ ದೀಸ್ ರಿಟರ್ನ್ ಟೆಕ್ನಿಕ್ಸ್ ಆ್ಯಂಡ್ it works well for them. Again, your belief system works here. You believe your visualization is working, it works for you. You believe writing affirmations works for you, it works for you. ಎಷ್ಟು ದಿನ ಟೈಮ್ ತಗೊಳುತ್ತೆ ಮ್ಯಾಮ್? ಅಂದರೆ ಇದಕ್ಕೇನಾದ್ರು ಕನ್ಸಿಸ್ಟೆನ್ಸಿ ಅಂತ ಇದೆಯಾ? ಇಷ್ಟೇ ದಿನ ಮಾಡ್ಬೇಕು, ಟೈಮ್ ಲಿಮಿಟ್ಸ್ ಇಷ್ಟು ಕಂಪಲ್ಸರಿ ಕಂಟಿನ್ಯೂಸ್ 21 ಡೇಸ್ ಆರ್ 43 ಡೇಸ್ ಸಮಥಿಂಗ್ ಒಂದು ಇದು ಬರುತ್ತೆ ಅಲ್ಲ, ಅವ್ರು ಏನೋ ಹೇಳ್ತಾರೆ. ಸೊ ಆ ಥರ ಏನಾದ್ರು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಇದೆಯಾ ಮ್ಯಾನಿಫೆಸ್ಟೇಷನ್ಗೆ? See, I'll tell you, this should become your day-to-day routine ಲೈಫಲ್ಲಿ ಆಗಬೇಕಿದ್ದು. ಓಕೆ, ಇವಾಗ ನೀವು ಸಣ್ಣ ಆಗಬೇಕು ಅಂದರೆ ಓಕೆ, ಇಟ್ಸ್ ನಾಟ್ ದಟ್ ಇನ್ ಒನ್ ಡೇ ನೀವು ಆಗೋಕ್ಕಾಗಲ್ಲ. ಇಟ್ ಈಸ್ ಅ ಜರ್ನಿ, ಇಟ್ ಈಸ್ ಅ ವೆಯ್ಟ್ ಲಾಸ್ ಜರ್ನಿ. ವೆಯ್ಟ್ ಲಾಸ್ ಆದಮೇಲೂ ಕೂಡ ಟಿಲ್ ಯು ರೀಚ್ ಯುವರ್ ಐಡಿಯಲ್ ವೇಟ್ ಯು ನೀಡ್ ಟು ಕೀಪ್ ಡೂಯಿಂಗ್ ಇಟ್ ಅಲ್ವಾ? ಇಲ್ಲ ಅಂದರೆ ಬಿಟ್ಬಿಟ್ರೆ ಯು ವಿಲ್ ಕಮ್ ಬ್ಯಾಕ್ ಅಗೇನ್ ಈಸಿಲಿ. whatever we have lost, you will get that back easily again. After that ideal weight also, ನಿಮ್ಮ ಬಾಡಿ ಹೆಂಗಾಗಿರುತ್ತೆ ಅಂದರೆ ಇಟ್ ವುಡ್ ಹವ್ ಗಾಟ್ ಅಡ್ಜಸ್ಟೆಡ್ ದ್ಯಾಟ್ ಎಕ್ಸಸ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿತೌಟ್ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ನಿಮ್ಮ ಬಾಡಿಗೆ ಅದು ಗುಡ್ ಫೀಲ್ ಆಗ್ತಿರಲ್ಲ ಆವಾಗ. ಸೊ ಬೈ ಡಿಫಾಲ್ಟ್ ನೀವು ಅದು ಎಕ್ಸಸೈಸಸ್ ಮಾಡ್ತಾನೆ ಇರ್ತೀರ. ಮೈಟ್ ಬಿ ಯು ವಿಲ್ ನಾಟ್ ಬಿ ಗೋಯಿಂಗ್ ಟು ಜಿಮ್ ಆವಾಗ, ಆರ್ ತುಂಬ ಇಂಟೆನ್ಸ್ ವರ್ಕೌಟ್ ಮಾಡ್ತಿರಲ್ಲ ಆವಾಗ, ಬಟ್ ಅಟ್ಲೀಸ್ಟ್ ಒಂದು ಸಿಂಪಲ್ ವಾಕ್ ಮಾಡ್ತೀರಾ, ಒಂದು ಪ್ರಾಣಾಯಾಮ ಮಾಡ್ತಿರ್ತೀರ, ಯೋಗ ಮಾಡ್ತೀರಾ, ವಾಟ್ ಎವರ್ ಸೂಟ್ಸ್ ಯು. ಯಾಕೆಂದರೆ ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ಸಿ, ದ ಸೇಮ್ ಥಿಂಗ್ ಎನಿಥಿಂಗ್ ಮ್ಯಾನಿಫೆಸ್ಟೇಷನ್ ಆಗಲಿ, ಎನಿ ಹೋಲಿಸ್ಟಿಕ್ ಮೊಡ್ಯಾಲಿಟಿ ಅಲ್ವಾ, ಇಟ್ ಶುಡ್ ಬಿಕಮ್ ಅ ಡೇ ಟು ಡೇ ರುಟೀನ್ ಆನ್ ಯುವರ್ ಲೈಫ್. ನಾವು ಹೆಂಗೆ ಸ್ನಾನ ಮಾಡ್ತೀವಿ, ಬ್ರಷ್ ಮಾಡ್ತೀವಿ ದಿನ ನಾವು, ಆ ಥರ ಇದು ನಮ್ಮ ಒಂದು ಸೋಲ್ ಬಾತ್. This is like a soul bath for us. So you need to practice all these things consistently, daily, till the end of your life. ಯಾಕೆಂದರೆ ಮನುಷ್ಯನಿಗೆ ಆಸೆ ಅನ್ನೋದೇ ಸ್ಟಾಪ್ ಆಗಲ್ಲ ಅಲ್ವಾ, ಏನೋ ಒಂದು ಇದ್ದೇ ಇರುತ್ತೆ. ಓಕೆ, ಅಟ್ಲೀಸ್ಟ್ ಟು ಸ್ಟೇ ಹೆಲ್ದಿ, ಆ ಆಸೆ ಅಂತೂ ಇರುತ್ತಲ್ವಾ. ಬಟ್ ಹೌ ಡು ವಿ ಕೀಪ್ ಆರ್ ಸೆಲ್ಸ್ ಹೆಲ್ತಿ? ಇಫ್ ವಿ ಡೋಂಟ್ ಸ್ಟೇ ಇನ್ ಅ ಪಾಸಿಟಿವ್ ಮೈಂಡ್ಸೆಟ್, ಯಾವಾಗಲೂ ನಾವು ನೆಗೆಟಿವ್ ಥಿಂಗ್ಸ್ನೇ ಯೋಚನೆ ಮಾಡಿಕೊಂಡು, ಯಾವಾಗಲೂ ಗಾಸಿಪ್ಸ್ ಮಾಡಿಕೊಂಡು, ಯಾವಾಗಲೂ ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ಕಾಲ ಕಳೀತಾ ಈ ಥರ ಎಲ್ಲ ಮಾಡ್ತಿದ್ರೆ ಹೌ ವಿಲ್ ಯು ಬಿ ಹೆಲ್ದಿ, ರೈಟ್? ಸೊ ದಿಸ್ ಶುಡ್ ಬಿಕಮ್ ಲೈಕ್ ಅ ಡೇ ಟು ಡೇ ಪ್ರಾಕ್ಟಿಸ್. ಇಟ್ಸ್ ನಾಟ್ ಒನ್ ಡೇ ಯು ಡೂ ಆ್ಯಂಡ್ ಲಿವ್ ಇಟ್ ಆಫ್. ಸಿ, 21 ಡೇಸ್ ಏನಕ್ಕೆ ಹೇಳ್ತಾರೆ ಅಂದರೆ ಸೈಂಟಿಫಿಕಲಿ ಯುವರ್ ಬ್ರೈನ್ ಗೆಟ್ಸ್ ಅಡ್ಯಾಪ್ಟೆಡ್ ಫಾರ್ ಇಟ್. ಸೊ 21 ಡೇಸ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ, ಬಟ್ ಇಟ್ ಶುಡ್ ಬಿಕಮ್ ಅ ಪ್ರೊಸೀಜರ್ ಫಾರ್ ಯು. ಸಿ, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಬರೆಯೋದು, ರೈಟ್? ಇಟ್ ಶುಡ್ ಬಿ ಎವ್ರಿ ಡೇ ವಿಲ್ ಬಿ ಗ್ರೇಟ್ಫುಲ್ ಟು ಸಮ್ ಆರ್ ದಿ ಅದರ್ ಥಿಂಗ್ ಇನ್ ಅವರ್ ಲೈಫ್, ಸಮ್ ಆರ್ ದಿ ಅದರ್ ಪರ್ಸನ್ ಇನ್ ಅವರ್ ಲೈಫ್. ಯಾವುದೂ ಇಲ್ಲ ಅಂದರೆ ಅಟ್ಲೀಸ್ಟ್ ಟು ದ ಏರ್ ವಿ ಬ್ರೀದ್ ಇನ್, ಟು ದ ಕ್ಲೀನ್ ವಾಟರ್ ವಿ ಗೆಟ್, ಒಂದು ಶೆಲ್ಟರ್ ಇದೆ, ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕಿದೆ ಅಲ್ವಾ? ಮ್ಯಾಮ್, ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋರಿಗೆ ಯಾವುದಾದ್ರೂ ಒಂದು ಟೆಕ್ನಿಕ್ ಲೈವಲ್ಲಿ ತೋರಿಸ್ಬೋದಾ? ಅಂದರೆ ಕಲಿಸ್ಕೊಡೋಕ್ಕಾಗತ್ತಾ? ಶ್ಯೂರ್ ಕಾವ್ಯ. ನೀರು, ಗ್ಲಾಸ್ ಟಂಬ್ಲರ್ಸ್, ಒಂದು ಪೆನ್ನು ಮತ್ತು ಸ್ಟಿಕ್ಕಿ ಪ್ಯಾಡ್ ಇದ್ರೆ ಸಾಕು. ಇಫ್ ಯು ಹ್ಯಾವ್ ಆಲ್ ದೋಸ್ ಥಿಂಗ್ಸ್ ಐ ವಿಲ್ ಶೋ ಯು ಒನ್ ಟೆಕ್ನಿಕ್, ವಾಟರ್ ಟೆಕ್ನಿಕ್ನ ತೋರಿಸ್ತೀನಿ. ನೀವೇ ಮಾಡ್ಬೋದು, ನಿಮ್ಮ ಕೈಯಲ್ಲೇ ಅದನ್ನು ಇವಾಗ ಮಾಡಿಸ್ತೀನಿ ನಾನು. ಶೋರ್, ಖಂಡಿತ. ಯಾ, ಸೊ ಯು ಕ್ಯಾನ್ ಜಸ್ಟ್ ಯು ಕ್ಯಾನ್ ಟೇಕ್ ದ ಸ್ಟಿಕ್ಕಿ ನೋಟ್ಸ್. ಈ ಸ್ಟಿಕ್ಕಿ ನೋಟ್ಸ್ ತೊಗೊಂಡು ನಿಮಗೆ ಏನು ಬೇಕು ಡಿಸೈರ್ನ ಅದು ನೀವು ಬರೀರಿ ಫಸ್ಟು. ಏನಂತ ಬರೆದಿದ್ದೀರಾ? 5500 followers. I Correct. have currently 5,500 followers. Full sentence. That is your current reality.
ಹ್ಮ್. ಅದನ್ನು ಸ್ಟಿಕ್ ಮಾಡಿ ಗ್ಲಾಸ್ ಮೇಲೆ. ಓಕೆ. ಹಾಂ, ಓಕೆ. ಇವಾಗ ಇನ್ನೊಂದು ತಗೊಂಡು, ಹ್ಮ್. ಇನ್ನೊಂದು ಸ್ಟಿಕ್ಕಿ ನೋಟ್ ತಗೊಂಡು ಅದರಲ್ಲಿ ನಿಮ್ಮ ಡಿಸೈರ್ಡ್ ಏನಿದೆ, ನಿಮ್ಮ ಡಿಸೈರ್ ಏನಿದೆ ಅದನ್ನು ಬರೀರಿ. ಬಟ್ ಪ್ರಾಕ್ಟಿಕಲ್ ಆಗಿ ಬರೀರಿ. ಯು ಕೀಪ್ ಇಟ್ ಫಾರ್ 1 month ಟೈಮ್, 30 month, days. 30 ಈ days. 30 ಡೇಸಲ್ಲಿ 5.5K ವ್ಯೂವರ್ಸ್ ಇದ್ದಾರೆ, ರೈಟ್? ಈ 30 ಡೇಸಲ್ಲಿ ನಿಮ್ಗೆ ಎಷ್ಟು ಬೇಕು ಅದನ್ನು ಬರೀರಿ. ಪ್ರಾಕ್ಟಿಕಲ್ ಆಗಿ 10K ಬರಿಬೇಕು. followers. I got 10K followers in 30 days. ಹಾಂ, ಬರೀರಿ. ಬೈ ದಿ ಎಂಡ್ ಆಫ್ ಇವತ್ತು ಡೇಟ್, ಇವತ್ತು 13th. ಹ್ಮ್. ಸೊ ಬೈ ದಿ ಎಂಡ್ ಆಫ್ June 13th, I have 10K followers I on my have. channel. Of course, I have already ಇದ್ದಾರೆ ಅಂತ. ಇದ್ದಾರೆ ಅಂತ. ಓಕೆ. ಅದನ್ನ ಇನ್ನೊಂದು ಗ್ಲಾಸ್ ಮೇಲೆ ಮೆತ್ಸಿ. ಸೊ ಬೇರೆ ಬೇರೆ ಕ್ಲಾಸ್ ಮೇಲೆ ಹೌದು. ಹಾಕ್ಬೇಕಾ? ಓಕೆ. ಆ ಗ್ಲಾಸ್ನಲ್ಲಿಡಿ. ಹ್ಮ್. ಇವಾಗ ನೀವು ನಿಮ್ಮ ಕರೆಂಟ್ ರಿಯಾಲಿಟಿ ಏನಿದೆ ಹ್ಮ್. ಅದ್ರಲ್ಲಿ ಮಾತ್ರ ನೀರು ಹಾಕೊಳ್ಳಿ. ಒಂದು ಅರ್ಧ ಅಷ್ಟು ಹಾಕೊಳ್ಳಿ, ಅದ್ರಲ್ಲಿ ಮಾತ್ರ. Now hold that glass in your hand. ಓಕೆ. ಇವಾಗ ಗ್ಲಾಸ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕ್ಲೋಸ್ ಯುವರ್ ಐಸ್. ಫಸ್ಟ್ ಗಿವ್ ಗ್ರಾಟಿಟ್ಯೂಡ್ ಟು ಯುವರ್ ಕರೆಂಟ್ ರಿಯಾಲಿಟಿ. ನೀವೆಲ್ಲಿದ್ದೀರೋ ಆ ಕರೆಂಟ್ ರಿಯಾಲಿಟಿಗೆ ಒಂದು ಥ್ಯಾಂಕ್ಸ್ ಕೊಡಿ. ನೌ ಇಮ್ಯಾಜಿನ್ ಯೋರ್ ಸೆಲ್ಫ್ ಹ್ಯಾವಿಂಗ್ 10K followers ಬೈ ದಿ ಎಂಡ್ ಆಫ್ June 13th. ನೀವೇನು ಬರ್ದಿದ್ದೀರೋ ಅಲ್ಲಿ ಇನ್ನೊಂದು ಕಡೆ ಜಸ್ಟ್ ಇಮ್ಯಾಜಿನ್ ದಟ್, ವಿಜುವಲೈಸ್. ನೀವು ತುಂಬ ಖುಷಿಯಾಗಿದ್ದೀರಾ, ವಿಜುವಲೈಸ್ ಆಲ್ ದೋಸ್ ಥಿಂಗ್ಸ್. ಆ 10K ಫಾಲೋವರ್ಸ್ನ ನೋಡಿ ನೀವೆಷ್ಟು ಖುಷಿಯಾಗಿದ್ದೀರಾ, ನೀವು ಅದನ್ನೆಷ್ಟು ಸಂತೋಷವಾಗಿ ಪೋಸ್ಟ್ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ದಟ್ ಎಸ್ ಐ ಹ್ಯಾವ್ ರೀಚ್ಡ್ 10K ವ್ಯೂಸ್ ಅಂತ. 10K ಫಾಲೋವರ್ಸ್ ನನ್ನ ಹತ್ರ ಇವಾಗಿದ್ದಾರೆ. ವಿಜುವಲೈಸ್ ದಟ್ ಹ್ಯಾಪಿನೆಸ್. ಈ ಹ್ಯಾಪಿನೆಸ್ ಬಂದು ನಿಮ್ಮ ಪ್ರತಿಯೊಂದು ಸೆಲ್ ಆಫ್ ಬಾಡಿಯಲ್ಲಿ ಕೂಡ ಇದು ಹೋಗ್ತಿದೆ. ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ಯುವರ್ ಬಾಡಿ ಇಸ್ ಫಿಲ್ಡ್ ವಿತ್ ದಿಸ್ ರಿಯಾಲಿಟಿ. ನಿಮ್ಮ ಬಾಡಿನೇ ಆ ಥರ ವೈಬ್ರೇಟ್ ಆಗ್ತಿದೆ, ಆ ಥರ ಒಂದು ಫ್ರೀಕ್ವೆನ್ಸಿಯಲ್ಲಿದ್ದೀರಾ. ಒನ್ಸ್ ಯು ಆರ್ ಡನ್, ಯು ಕ್ಯಾನ್ ಜೆಂಟ್ಲಿ ಪೋರ್ ದಟ್ ವಾಟರ್ ಆ ಡಿಸೈರ್ಡ್ ಗ್ಲಾಸ್ಗೆ ಹಾಕಿ ನೀರನ್ನ. ಸೇಮ್ ವಾಟರ್. ಸೇಮ್ ವಾಟರ್ನ ಅದು ಹಾಕೋವಾಗ ಫೀಲ್ ಇಟ್ ಆ್ಯಂಡ್ ಹಾಕಿ, ಅದರೊಳಗಡೆ ಫೀಲ್ ಮಾಡ್ತಾ ಹಾಕಿ ವಾಟರ್ನ. ಅಂದರೆ ನಾನು ಹೋಗ್ತಿದ್ದೀನಿ, ನನ್ನ ಹೊಸ ರಿಯಾಲಿಟಿಗೆ ನಾನು ಹೋಗ್ತಿದ್ದೀನಿ ಅಂತ ಫೀಲ್ ಮಾಡ್ಕೊಂಡು ಹಾಕಿ. ಇವಾಗ ಆ ನೀರನ್ನ ಕುಡೀರಿ. ಆ ನೀರನ್ನ ಕುಡಿತಾ ಪ್ರತಿಯೊಂದು ಸಿಪ್ ಆಫ್ ವಾಟರ್ ಕೂಡ ಫೀಲ್ ಮಾಡ್ತಾ ಕುಡೀರಿ. ಇದು ನೆಕ್ಸ್ಟ್ ಗ್ಲಾಸ್ ಅಂದರೆ ಒಂದು ಗ್ಲಾಸಲ್ಲಿ ಕರೆಂಟ್ ಕೊಟ್ಟಾದ್ಮೇಲೆ ಅದು ಮ್ಯಾನಿಫೆಸ್ಟೇಷನ್ ವಿಜುವಲೈಸ್ ಆದಮೇಲೆ ಇದು ನೆಕ್ಸ್ಟ್ ಗ್ಲಾಸ್ಗೆ ವಾಟರ್ನ ಶಿಫ್ಟ್ ಮಾಡಿಕೊಂಡು ಸೊ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಕುಡೀರಿ ಅದನ್ನ. ಇದಕ್ಕೆ ಥ್ಯಾಂಕ್ಸು, ಗ್ರಾಟಿಟ್ಯೂಡು. ಇಟ್ ಇಸ್ ಆಲ್ರೆಡಿ ಡನ್. ಆ ಇಂಟೆನ್ಷನ್ಸ್ ಅಲ್ಲಿ done. ಹಾಕಿದ್ದೀರಾ, ಇವಾಗ ಫೀಲ್ ಮಾಡಿ ಕುಡೀರಿ. ಯು ಆರ್ ಸೋ ಹ್ಯಾಪಿ ಸೀಯಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ 10K followers. ಯು ಆರ್ ಸೋ ಹ್ಯಾಪಿ. ಅದನ್ನು ಫೀಲ್ ಮಾಡ್ತಾ ಯು ಶುಡ್ ಫೀಲ್ ದ್ಯಾಟ್ ಎವ್ರಿ ಸೆಲ್ ಇಸ್ ಫಿಲ್ಡ್ ವಿತ್ ದಿಸ್ ಡಿಸೈರ್ಡ್ ರಿಯಾಲಿಟಿ. ನನ್ನ ಬಾಡಿಯಲ್ಲಿ ಫಿಲ್ ಆಗಿದೆ.
ಬಿಕಾಸ್ ವಾಟರ್ ಹ್ಯಾಸ್ ದಿ ಕೆಪಾಸಿಟಿ ಟು ಹಿಯರ್. ನಾವೇನು ಮಾತಾಡ್ತೀವಿ, ನಮ್ಮ ಥಾಟ್ ಏನಿದೆ ಎಲ್ಲ ವಾಟರ್ಗೆ ಅರ್ಥ ಆಗುತ್ತೆ. ಆ ಕೆಪಾಸಿಟಿ ವಾಟರ್ಗಿದೆ. ಫುಲ್ ಗ್ಲಾಸೇ ತಗೊಬೇಕು ಅಂತ ಏನಿಲ್ಲ ಮ್ಯಾಮ್. ಹಾಫ್ ಗ್ಲಾಸ್ ವಾಟರ್ ಇದ್ರೂ ನೀವು ಮ್ಯಾನಿಫೆಸ್ಟೇಷನ್ ಫುಲ್ ಗ್ಲಾಸ್ ತಗೋಬೇಕಾ? ಫುಲ್ ಗ್ಲಾಸ್ ತಗೊಳ್ಳಿ. Water. 3/4 ತಗೋಬೇಕಾ? ತಗೊಳ್ಳಿ. ಹಾಫ್ Water ತಗೋಬೋದಾ? ಹಾಂ, ಆ ಗ್ಲಾಸ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನೀರನ್ನ. ಬಟ್ ಅಟ್ಲೀಸ್ಟ್ ಹಾಫ್ ಗ್ಲಾಸ್ ಅಟ್ಲೀಸ್ಟ್ ತಗೊಳ್ಳಿ. ಇವಾಗಿಲ್ಲ, ನಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ, ನಾವು ತುಂಬ ಕುಡಿಯೋಕ್ಕಾಗೋದಿಲ್ಲ ನೀರು, ಆ ಥರ ಇರೋರಾದರೆ ನಿಮಗೆ ಎಷ್ಟು ಹೇಳಿರ್ತಾರೋ ನೀರು ಕುಡಿಯೋದಕ್ಕೆ ಅಷ್ಟು ಮಾತ್ರನೂ ತಗೋಬೋದು. ಓಕೆ. ಯಾ, ಇದು ಯಾವೊಂದು ಆಸ್ಪೆಕ್ಟ್ಗಾದರೂ ಮಾಡ್ಬೋದು. ನಾಟ್ ಓನ್ಲಿ ಫಾರ್ ಯುವರ್ ಕೆರಿಯರ್. ನೀವು ನಿಮ್ಮ ರಿಲೇಷನ್ಶಿಪ್ಪಿಗೆ ಮಾಡ್ಬೋದು, ಹೆಲ್ತ್ಗೆ ಮಾಡ್ಬೋದು, ಸ್ಪಿರಿಚುಯಾಲಿಟಿಗೆ ಮಾಡ್ಬೋದು, ಮನಿಗೆ ಮಾಡ್ಬೋದು. ಎನಿಥಿಂಗ್ ಯು ವಾಂಟ್ ಟು ಡೂ, ಯು ಕ್ಯಾನ್ ಡೂ ದಿಸ್ ಫಾರ್ 21 ಡೇಸ್. ಇವತ್ತೊಂದು ದಿವಸ ಇಲ್ಲಿ ಮಾಡಿ ಬಿಡೋದಲ್ವಾ ನೀವು, ಕಂಟಿನ್ಯೂಸ್ 21 ಡೇಸ್ ಮಾಡಿ ನೋಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ನಿಮ್ಮ ಇಂಟರ್ನಲ್ ಫೀಲಿಂಗ್ ಕೂಡ ಅದೇ ಇರಬೇಕು. ಡೌಟ್ ನೀವು ಪಡಬಾರ್ದು. ಇದಾಗುತ್ತಾ ಇಲ್ವಾ, ನಾನು ಮಾಡ್ತಿದ್ದೀನಲ್ವಾ, ಇದಾಗುತ್ತಾ ಬೇಡ. ಆಗುತ್ತೋ ಇಲ್ವೋ ಅದನ್ನು ಬಿಟ್ಬಿಡಿ, ಆ ರಿಸಲ್ಟನ್ನು ಬಿಟ್ಬಿಡಿ. ಓಕೆ, ಸರೆಂಡರ್ ದಟ್ ರಿಸಲ್ಟ್. ಅದೇನಾಗಬೇಕೋ ಅದು ಹಾಗೆ ಆಗುತ್ತೆ ನಿಮಗೆ. ಓಕೆ. ಬಟ್ ನೀವು ಆ ಇಂಟರ್ನಲ್ ಡೌಟ್ಸಿಂದ ಇರಬೇಡಿ. ಆ್ಯಂಡ್ ಇಟ್ ಡಿಪೆಂಡ್ಸ್ ಅ ಲಾಟ್ ಆನ್ ಯೋರ್ ಎನರ್ಜೀಸ್ ಆಲ್ಸೋ. ಆ್ಯಸ್ ಐ ಟೋಲ್ಡ್ ಯು, ಈ ಟೆಕ್ನಿಕ್ಸ್ ಎಲ್ಲ ಮಾಡ್ಬೋದು ನಾವು, ಆದರೆ ನಿಮ್ಮ ಎನರ್ಜಿ ಹೆಂಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಿಲೀಫ್ ಎಷ್ಟು ಸ್ಟ್ರಾಂಗ್ ಇದೆ, ನಿಮ್ಮ ಫೇತ್ ಹೆಂಗಿದೆ, ಅದು ಮ್ಯಾಟರ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಈ ಟೆಕ್ನಿಕ್ನ. ಟ್ರೈ ಮಾಡೋದ್ರಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ ಅಲ್ವಾ? ಎಸ್. ಓಕೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ಎಲ್ಲ ನಮಗೆ ಸಿಗುತ್ತಾ? ಅಫ್ಕೋರ್ಸ್ ನಾಟ್. ಎಲ್ಲ ಸಿಗೋದಿಲ್ಲ. ಆದರೆ ಅದು ಸಿಗೋ ಟೈಮ್ಗೆ ಸಿಗುತ್ತೆ. ದೇರ್ ಆರ್ ಸೋ ಮೆನಿ ಲಾಸ್ ಆಫ್ ಯೂನಿವರ್ಸ್ ವೇರ್ ವಿ ನೀಡ್ ಟು ಲರ್ನ್ ಆಲ್ ದೋಸ್ ಥಿಂಗ್ಸ್ ಆಲ್ಸೋ. ತುಂಬ ಫ್ಯಾಕ್ಟರ್ಸ್ ಇದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋದು. ಇಟ್ ಇಸ್ ನಾಟ್ ಅಷ್ಟು ಈಸಿಯಾಗಿ ಇದೆಲ್ಲ ಬರೋದಂಥದ್ದಲ್ಲ. ಇಟ್ ಈಸ್ ಈಸಿ, ಬಟ್ ಯು ನೀಡ್ ಟು ನೋ ಹೌ ಟು ಮೇಕ್ ಇಟ್ ಈಸಿ. ಯಾ, ಸೊ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ಸಲ್ಲಿ ನಾನು ಇದೆಲ್ಲ ಇನ್ನೂ ಡೀಪಾಗಿ ಹೋಗ್ತೀನಿ, ವೇರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ. ಮ್ಯಾಮ್, ನೀವು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ಮಾಡ್ತೀರಾ. ಈ ರೇಖಿ ಅನ್ನೋದು ಎಲ್ಲಿಂದ ಬಂತು, ಹೇಗೆ ಹುಟ್ಟಿತು, ಆ್ಯಂಡ್ ಇದು ನಮಗೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ? ಓಕೆ, ರೇಖಿ ಬಂದು ಇಟ್ಸ್ ಅ ಜಾಪನೀಸ್ ಮೆಥಡ್. ಡಾಕ್ಟರ್ ಮಿಕಾವ್ ಉಸೋಯಿ ಅನ್ನೋರು, ಹಿ ವಾಸ್ ಅ ಡೀನ್ ಆಫ್ ಜಪಾನ್ ಯೂನಿವರ್ಸಿಟಿ. ಅಲ್ಲಿ ಅವರು ಹಿ ವಾಂಟೆಡ್ ಟು ನೋ ಹೌ ಜೀಸಸ್ ಕ್ರೈಸ್ಟ್ ಆರ್ ಇವಾಗ ಸಾಯಿಬಾಬಾ, ಹೌ ದೇ ಯೂಸ್ ಟು ಹೀಲ್ ಥ್ರೂ ದೇರ್ ಹ್ಯಾಂಡ್ಸ್. ನಾವೆಲ್ಲ ನೋಡಿದ್ದೀವಲ್ವ, ಕತೆಗಳು ಕೇಳಿದ್ದೀವಿ. ಟಚ್ ಥೆರಪಿ, ಹ್ಯಾಂಡ್ಸಿಂದ ಎಲ್ಲ ಅವ್ರು ಹೀಲ್ ಮಾಡ್ತಿದ್ರು ಅಂತ. ಬಟ್ ಇದೆಲ್ಲ ಹೆಂಗೆ ಸಾಧ್ಯ ಅಂತ ಅವ್ರಿಗೊಂದು ಕುತೂಹಲ ಇತ್ತು ಇದನ್ನೆಲ್ಲ ತಿಳ್ಕೊಳಕ್ಕೆ. ಸೊ ಹಿ ವೆಂಟ್ ಇನ್ ಸರ್ಚ್ ಆಫ್ ದೋಸ್ ಆನ್ಸರ್ಸ್. US ಹೋದ್ರು, ಟಿಬೆಟ್ಗೆ ಹೋದ್ರು, ಜಪಾನಲ್ಲೂ ಎಲ್ಲ ಹುಡುಕಿದ್ರು, ಬಟ್ ನೋ ವೇರ್ ಹಿ ಗಾಟ್ ಕರೆಕ್ಟ್ ಆನ್ಸರ್ಸ್ ಫಾರ್ ಇಟ್. ದೆನ್ ಟಿಬೆಟಿಯನ್ ಸೂತ್ರಾಸ್ಗೆ ಸ್ವಲ್ಪ ಅಲ್ಲಿ ಆನ್ಸರ್ಸ್ ಸಿಕ್ತು. ಆ್ಯಂಡ್ ಒನ್ ಫೈನ್ ಡೇ ಹಿ ಗೋಸ್ ಇನ್ ಟು ಅ ಜಾಪನೀಸಲ್ಲಿ, ಜಪಾನ್ ಕಂಟ್ರಿಯಲ್ಲಿ ಒಂದು ಮೌಂಟನ್ಗೆ ಹೋಗಿ, ಹಿ ವಿಲ್ ಗೋ ಇನ್ ಟು ಅ 21 ಡೇ ಆಫ್ ಒಂದು ಮೆಡಿಟೇಷನ್ ಹೀಲಿಂಗ್ ಪ್ರಾಸೆಸ್. ಹಿ ವಿಲ್ ಸ್ಟಾರ್ಟ್ ಗೋಯಿಂಗ್ ದರ್. ಅಲ್ಲಿ ಅವರಿದ್ದಾಗ ಇದು ಚಾನಲ್ ಆಗುತ್ತೆ, ರೇಖಿ ಅನ್ನೋದು ಅವ್ರಿಗೆ ಚಾನಲ್ ಆಗಿ. ಆ್ಯಂಡ್ ದೆನ್ ಹಿ ನೇಮ್ಡ್ ಇಟ್ ಆಸ್ ರೇಖಿ. ಅಂದರೆ ರೇ ಅಂದರೆ ಯೂನಿವರ್ಸಲ್, ಕೀ ಅಂದರೆ ಲೈಫ್ ಫೋರ್ಸ್ ಎನರ್ಜಿ ಅಂತ. ಇದು ಲೈಫ್ ಫೋರ್ಸ್ ಎನರ್ಜಿ ಅಂದರೆ ಇಟ್ಸ್ ನಥಿಂಗ್ ಬಟ್ ಪ್ರಾಣ, ನಮ್ಮ ಪ್ರಾಣ. ಯೂನಿವರ್ಸಲ್ ಅಂದರೆ ಅದು ದೇವರಿಂದ ಬರ್ತಾ ಇದೆ. ನೀವು ಯಾ ದೇವ್ರನ್ನ ಬಿಲೀವ್ ಮಾಡ್ತೀರಾ, ಗುರುಗಳು ಬಿಲೀವ್ ಮಾಡ್ತಿರೋ, ಯೂನಿವರ್ಸ್ ಅಂತಿರೋ. ಇಟ್ ಡಸಂಟ್ ಹ್ಯಾಸ್ ಎನಿ caste, creed for this religion. It's just an energy coming from the higher realms, okay, passing on to your palms and your healing. ಅಷ್ಟ. ಓಕೆ. ಬಟ್ ದಿಸ್ ರೇಖಿ ಮುಂಚೆ ಎಲ್ಲ ಬಂದು ಇಟ್ ವಾಸ್ ಯೂಸ್ಡ್ ಓನ್ಲಿ ಫಾರ್ ಹೆಲ್ತ್ ಪರ್ಪಸಸ್. ಕ್ರಮೇಣ
ಅದು ಇಟ್ ಸ್ಟಾರ್ಟೆಡ್ ಟು ಯೂಸ್ ಫಾರ್ ಕೆರಿಯರ್ ಹೀಲಿಂಗ್ ಯೂಸ್ ಆಗ್ತಿದೆ. ನೌ ಟು ಹೀಲ್ ಯುವರ್ ಮನಿ, ಯುವರ್ ರಿಲೇಶನ್ಶಿಪ್ಸ್. ಸೊ ಈ ಥರ ಪ್ರತಿಯೊಂದಕ್ಕೂ ನಾವು ರೇಖಿನ ಯೂಸ್ ಮಾಡ್ಬೋದು ನಮ್ಮ ಡೇ ಟು ಡೇ ಲೈಫಲ್ಲಿ. ಯು ಕ್ಯಾನ್ ಹೀಲ್ ಎನಿಥಿಂಗ್ ಆ್ಯಂಡ್ ಎನಿ ಒನ್ ಇನ್ ದ ವರ್ಲ್ಡ್. ಈ ರೇಖಿ ಬಂದು ಒಂದು ಮಿತ್ ಇದೆ, ಅಂದರೆ ಬರೀ ಹೀಲರ್ಸ್ಗೆ ಮಾತ್ರನಾ, ಕಾಮನ್ ಮ್ಯಾನ್ ಕಲ್ತ್ಕೋಬೋದಾ, ಇಲ್ಲಾಂದ್ರೆ ಅವ್ರಿಗೆ ಇಂಟ್ಯೂಷನ್ ಚೆನ್ನಾಗಿದ್ರೆ ಮಾತ್ರನಾ ಅವ್ರಿಗೆ ರೇಖಿ ವರ್ಕ್ ಆಗುತ್ತೆ. ಇದೆಲ್ಲ ಒಂದು ಮಿತ್. ರೇಖಿ ಎನರ್ಜಿ ಬಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರುತ್ತೆ. ವಿ ಆರ್ ಬಾರ್ನ್ ವಿತ್ ದಿಸ್ ಎನರ್ಜಿ, ಬಟ್ ನಮಗೆ ಅರಿವಿಲ್ಲ, ಅವೇರ್ನೆಸ್ ಇಲ್ಲ, ಯಾರೂ ಹೇಳೋರಿಲ್ಲ ನಮಗೆ ಈ ಎನರ್ಜಿ ಬಗ್ಗೆ. ವಿ ಆರ್ ಬಾರ್ನ್ ವಿತ್ ದಿಸ್ ಎನರ್ಜಿ. ವಿ ಜಸ್ಟ್ ನೀಡ್ ಟು ಆಕ್ಟಿವೇಟ್ ದಟ್ ಎನರ್ಜಿ ನೌ, ಅಷ್ಟೇ. ಸಿ ವೆನ್ ವಿ ಬಿಲೀವ್ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್, ಆಯ್ತಾ, ಹೆಂಗೆ ನಮ್ಮ ಫಿಸಿಕಲ್ ದೇಹಕ್ಕೆ ಅಪ್ಪ ಅಮ್ಮನ ಹತ್ರ ನಾವು ಜೀನ್ಸ್ ತಗೊಂಡಿರ್ತೀವಿ, ಅವ್ರ ಲುಕ್ಸ್ನ ತಗೊಂಡಿರ್ತೀವಿ, ಅವ್ರ ಬಿಹೇವಿಯರ್ಸ್ನ ನಾವು ತಗೊಂಡಿರ್ತೀವಿ, ಅದೇ ಥರ ವೆನ್ ವಿ ಸೇ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್ ಅಂದಾಗ ಅಫ್ಕೋರ್ಸ್ ಆ ಗಾಡ್ ನಮ್ಮ ಎಟರ್ನಲ್ ಫಾದರ್ ಮದರ್ ಅವರಿಂದ ಕೂಡ ನಾವು ಆ ಎನರ್ಜೀಸ್ನ ತಗೊಂಡಿರ್ತೀವಿ. ಅದೇ ಸೇಮ್ ಪವರ್ ಇರುತ್ತೆ ನಮಗೂ, ಬಟ್ ವಿ ಹ್ಯಾವ್ ಫಾರ್ಗಾಟನ್ ಅಷ್ಟೇ. ನೌ ವಿ ನೀಡ್ ಟು ಆಕ್ಟಿವೇಟ್ ಇಟ್. ನಾವು ರೇಖಿ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳಿದ್ರಿ ನನ್ನನ್ನು. ರೇಖಿ ವರ್ಕ್ಸ್ ಆನ್ ಆರ್ ಚಕ್ರಾಸ್. ಇವಾಗ ಚಕ್ರ ಅಂದರೆ ಏನು? ಸಿ ದೇರ್ ಆರ್ more than 114 chakras in our body. 114 ಮೇಲಿದೆ ಚಕ್ರಾಸ್. ಓಕೆ, ಅದರಲ್ಲಿ 7 ಚಕ್ರಾಸ್ ವಿಚ್ ಆರ್ ಆನ್ ದ ಸ್ಪೈನ್ ಇಸ್ ದ ಮೋಸ್ಟ್ ಡಾಮಿನೆಂಟ್ ಚಕ್ರಾಸ್. ಈ ಚಕ್ರಾಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಸಿ, ಚಕ್ರಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದೇ ಆರ್ ಕಾಲ್ಡ್ ಆಸ್ ದಿ ಡಾರ್ಮೆಂಟ್ ಸೆಂಟರ್ಸ್ ಅಂತ ಕರಿತಾ ಇದ್ರು ನಮ್ಮ ಋಷಿ ಮುನಿಗಳು ಸನಾತನ ಧರ್ಮದಲ್ಲಿ. ಅಂದ್ರೆ ಸ್ಲೀಪಿಂಗ್ ಪವರ್. ಡಾರ್ಮೆಂಟ್ ಎನರ್ಜಿ ಸೆಂಟರ್ಸ್ ಅಂದರೆ ಒಂದು ಸ್ಲೀಪಿಂಗ್ ಪವರ್ ಸೆಂಟರ್ಸ್ ಅಂತ. ಅದೆಲ್ಲ ಸ್ಲೀಪಿಂಗ್ ಪವರಲ್ಲಿದೆ. ಅದು ವಿ ನೀಡ್ ಟು ಆಕ್ಟಿವೇಟ್ ಇಟ್ ಇವಾಗ ಆ ಚಕ್ರಗಳಿಗೆ. ನಾವು ವಾಟ್ ಡಸ್ ದಿಸ್ ಚಕ್ರ ಡು? ಸಿ, ಚಕ್ರ ಒಂದು ಮನುಷ್ಯನ್, ಇಟ್ ಇಸ್ ಲೈಕ್ ಅ ಕೋನ್ ಶೇಪ್ಡ್. ಇಟ್ ಇಸ್ ಫ್ರಮ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಆಲ್ಸೋ ಆನ್ ದ ಸ್ಪೈನ್, ಥ್ರೂ ಔಟ್ ದ ಸ್ಪೈನ್. ಕೆಳಗಡೆ ಬೇಸ್ ಆಫ್ ದ ಸ್ಪೈನಿಂದ ಹಿಡಿದು ಇಲ್ಲಿ ತನಕ ಇದೆ. ಸೊ ವಿಚ್ ಇಸ್ ಕಾಲ್ಡ್ ಆಸ್ ದಿ ರೂಟ್ ಚಕ್ರ, ಸೇಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಥರ್ಡ್ ಐ ಆ್ಯಂಡ್ ದಿ ಕ್ರೌನ್ ಚಕ್ರ. ಈ ಥರ 7 ಚಕ್ರಾಸ್ ಅಂತ ನಾವು ಕರಿತೀವಿ. ಈಚ್ ಚಕ್ರ ಒಂದೊಂದು ಪೋರ್ಟ್ಫೋಲಿಯೋ ಇದೆ ಚಕ್ರಗಳಿಗೆ. ಹೆಂಗೆ ನಮ್ಮ ಮಿನಿಸ್ಟರ್ಸ್ಗೆಲ್ಲ ಪೋರ್ಟ್ಫೋಲಿಯೋ ಇದೆಯೋ, ಒಂದೊಂದು ಒಬ್ಬೊಬ್ಬರು ನೋಡ್ಕೊಳ್ಳೋ ಥರ ಈಚ್ ಚಕ್ರ ಗವರ್ನ್ಸ್ ಕೆಲವೊಂದು ಬಾಡಿ ಪಾರ್ಟ್ಸ್. ನಾಟ್ ಓನ್ಲಿ ಬಾಡಿ ಪಾರ್ಟ್ಸ್, ದ ಮೇನ್ ಥಿಂಗ್ ದಟ್ ಚಕ್ರ ಗವರ್ನ್ಸ್ ಇಸ್ ನಮ್ಮ ಎಮೋಷನ್ಸ್. ಸೊ ಒಂದೊಂದು ಚಕ್ರಕ್ಕೂ ಕೆಲವೊಂದು ಎಮೋಷನ್ಸ್ ಇದೆ, ಕೆಲವೊಂದು ಬಾಡಿ ಪಾರ್ಟ್ಸ್ ಆರ್ಗನ್ಸ್ನ ಗವರ್ನ್ ಮಾಡುತ್ತೆ. ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಫಿಯರ್, ತುಂಬ ಭಯ, ಲೋನ್ಲಿನೆಸ್, ಓಕೆ, ಯಾವುದಕ್ಕಾದರೂ ನಾನು ಎಕ್ಸ್ಪ್ರೆಸ್ಸೇ ಮಾಡ್ಕೊಳಕ್ಕಾಗಲ್ಲ ನನ್ನ ಕೈಯಲ್ಲಿ, ಇಲ್ಲಾಂದರೆ ಫಿಯರ್ ಆಫ್ ಜಡ್ಜ್ಮೆಂಟ್, ತುಂಬ ಸ್ಟ್ರೆಸ್, ತುಂಬ ಆಂಗ್ಸೈಟಿ, ಇದೆಲ್ಲ ಒಂದೊಂದು ಚಕ್ರನು ಒಂದೊಂದು ರೆಪ್ರೆಸೆಂಟ್ ಮಾಡುತ್ತೆ. ಫಿಯರ್ ಕಮ್ಸ್ ಫ್ರಮ್ ದ ರೂಟ್ ಚಕ್ರ, ಮೂಲಾಧಾರ ಚಕ್ರ. ಸಿ, ಮೂಲಾಧಾರ ಚಕ್ರ ಬಂದು ಇಟ್ ಇಸ್ ಲೈಕ್ ಅವರ್ ರೋಟಿ ಕಪಡ ಮಕಾನ್ ಅಂತೀವಿ ನಾವು. ಓಕೆ, ಅಂದರೆ ಇಟ್ ಈಸ್ ಅವರ್ ಡೇ ಟು ಡೇ ನಮ್ಗೆ ಏನೇನು ಬೇಕು. ಇಫ್ ದ ರೂಟ್ ಚಕ್ರ ಇಸ್ ಗುಡ್, ಸ್ಟೆಬಿಲಿಟಿ ಇನ್ ಅವರ್ ಲೈಫ್ ವಿಲ್ ಬಿ ಗುಡ್. ಅಂದರೆ ರೋಟಿ ಕಪಡ ಮಕಾನ್ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಶೆಲ್ಟರ್ ಇರುತ್ತೆ. ಸಿ, ವಾಟ್ ಎವರ್ ವಿ ನೀಡ್ ಇನ್ ಅ ಡೇ ಟು ಡೇ ಲೈಫ್, ದಟ್ ಇಸ್ ಗುಡ್. ಯು ವಿಲ್ ಹ್ಯಾವ್ ಮನಿ, ಎವ್ರಿಥಿಂಗ್. ಸೊ ನಮ್ಮ ಮನಿ ಎನರ್ಜಿ ಬಂದೇ ಈ ರೂಟ್ ಚಕ್ರದಲ್ಲಿದೆ. ಮನಿ ಕನೆಕ್ಟ್ ಆಗಿರೋದು ರೂಟ್ ಚಕ್ರಾನೇ. ರೂಟ್ ಚಕ್ರ ಗವರ್ನ್ಸ್ ದಟ್. ರೂಟ್ ಚಕ್ರ ಗವರ್ನ್ಸ್ ದಟ್. ಓಕೆ, ಸೊ ಒಂದು ಫಿಯರ್ ಇರ್ಬೋದು, ಫಿಯರ್ ಆಫ್ ಸ್ಪೀಕಿಂಗ್, ಫಿಯರ್ ಆಫ್ ಅರ್ನಿಂಗ್ ಮನಿ, ಆರ್ ರಿಸ್ಕ್ ತಗೊಳ್ಳೋಕ್ಕೂ ಒಂದು ಫಿಯರ್. ಓಕೆ, ಈ ಥರ ಎಲ್ಲ ಫಿಯರ್ ಇದ್ದಾಗ ನಮ್ಮ ರೂಟ್ ಚಕ್ರ ಇಂಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಇಫ್ ಯು ಆರ್ ಫೀಲಿಂಗ್, ಅಂದರೆ ಒಂದು ಟೂ ಮಚ್ ಆಫ್ ಎಮೋಷ್ನಲ್ ಹರ್ಟ್ನ ನೀವು ಕ್ಯಾರಿ ಮಾಡ್ತೀರಾ,
ಅಂದರೆ ನಿಮಗೆ ಲೆಟ್ ಗೋ ಮಾಡೋಕ್ಕೆ ಆಗಲ್ಲ ಈಸಿಯಾಗಿ. ಹಳೇದೆಲ್ಲ ಪಾಸ್ಟ್ ಎಲ್ಲ ತುಂಬ ನೀವು ಇಟ್ಕೊಳ್ತಾ ಇರ್ತೀರ. ಅಂದರೆ your sacral chakra, that is the swadhisthana chakra, which governs our emotions, that is imbalanced. And if you feel I am worthless, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ನನಗೆ ಆ ಶಕ್ತಿ ಇಲ್ಲ, ಐ ಆಮ್ ನಾಟ್ ಫಿಟ್ ಟು ಲಿವ್ ಓನ್ಲಿ, ನನಗೆ ಬಾಳೋದಕ್ಕೆ ನನಗೆ ಅರ್ಹತೆನೇ ಇಲ್ಲ, if you feel that, your solar plexus, that is your manipura chakra, is imbalanced. And if you feel okay too much of grudges ಇಟ್ಕೊಂಡ್ರೆ, ಈಗೋ ಇಲ್ಲ ಅಂದರೆ ಒಂದು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಆ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂದರೆ ನೀವು ಯು ಫೀಲ್ ದಟ್ ಸ್ಯಾಡ್ನೆಸ್ ಅಲ್ವಾ, ದೆನ್ ಯುವರ್ ಹಾರ್ಟ್ ಚಕ್ರ ಇಸ್ ಇಂಬ್ಯಾಲೆನ್ಸ್ಡ್. ದೆನ್ ಇಫ್ ಯು ಆರ್ ನಾಟ್ ಗುಡ್ ಅಟ್ ಸ್ಪೀಕಿಂಗ್, ಅಂದರೆ ಮನೇಲಿ ಎಷ್ಟೊಂದು ಮಾತಾಡ್ತೀವಿ, ಆದರೆ ಈ ಥರ ಮೈಕ್ ಕೊಟ್ಟಾಗ ಕೆಲವ್ರಿಗೆ ಮಾತಾಡೋಕ್ಕಾಗಲ್ಲ, ಓಕೆ, ಕಾನ್ಷಿಯಸ್ ಆಗಿಬಿಡ್ತಾರೆ. ಆರ್ ಯು ಕಾಂಟ್ ಎಕ್ಸ್ಪ್ರೆಸ್ ವಾಟ್ ಯು ವಾಂಟ್, ಅಂದರೆ ಅಲ್ಲಿ ನೀವು ನೋ ಅಂತಲೇ ಹೇಳಬೇಕು ಅಂತ ಇರುತ್ತೆ ನಿಮ್ಮ ಮನಸ್ಸಲ್ಲಿ, ಬಟ್ ಎಸ್ ಅಂತ ಹೇಳ್ತೀರ ಅಲ್ಲಿ, ಬಿಕಾಸ್ ಆಫ್ ಜಡ್ಜ್ಮೆಂಟಲ್ ಫಿಯರ್. ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ. ಯು ಆರ್ ಸ್ಟ್ರೆಸ್ಡ್, ಯು ಆರ್ ಟೂ ಮಚ್ ಆಫ್ ಕನ್ಫ್ಯೂಸ್ಡ್, ಆಂಗ್ಸೈಟಿ, your third eye chakra is blocked. And if you are a person who has too much of materialistic things, ಯಾವಾಗಲೂ ನನಗೆಲ್ಲ ನಂದು, ಇದು ಬೇಕು ಅದು ಬೇಕು, ಇಫ್ ಯು ಆರ್ ಲೈಕ್ ದ್ಯಾಟ್ ಆ್ಯಂಡ್ ನೋ ಕನೆಕ್ಷನ್ ವಿತ್ ದ ಡಿವೈನ್, ಕೆಲವ್ರನ್ನ ನೋಡಿರ್ತೀರ ದೇವಸ್ಥಾನಗಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ದೇವ್ರ ಹತ್ರ ಕನೆಕ್ಷನ್ ಇರೋದಿಲ್ಲ, ದಟ್ ಮೀನ್ಸ್ ಯುವರ್ ಕ್ರೌನ್ ಚಕ್ರ ಇಸ್ ಬ್ಲಾಕ್ಡ್. ಸೊ ದಿಸ್ ಈಸ್ ಹೌ, ಇದು ಒಂದೊಂದು ಮಾತ್ರ ನಾನು ಹೇಳಿರೋದು ಎಮೋಷನ್ಸು. ಈ ಥರ ತುಂಬ ಸಾಕಷ್ಟು ನಮ್ಮ ಎಮೋಷನ್ಸ್ ಈ ಚಕ್ರದಲ್ಲಿ ಅಡಗಿದೆ. ಹೇಳಬೇಕು ಅಂದರೆ ನಾವು ಯಾವ ಥರ ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂತ ಈ ಚಕ್ರಗಳು ತೋರಿಸುತ್ತೆ. ಪೇಪರು ಅಂತ ಅಂದ್ಕೊಂಡ್ರೆ ಅದಾಗೋದಿಲ್ಲ. ಸಿ ಹೌ ಎನರ್ಜಿ ಅಂದರೆ, ಮುಂಚಿನ ಕಾಲದಲ್ಲೆಲ್ಲ ಹಣ ಇಲ್ಲದೆ ಇರೋವಾಗ ವಾಟ್ ದೇ ವರ್ ಡೂಯಿಂಗ್ ಕಾವ್ಯ, ಬಾರ್ಟರ್ ಸಿಸ್ಟಮ್ ವಾಸ್ ದೇರ್. ನೀನೊಂದು ಸಾಮಾನು ಕೊಡು, ನಾನೊಂದು ಸಾಮಾನು ಕೊಡ್ತೀನಿ, ರೈಟ್? ದಟ್ ವಾಸ್ ದಿ ಎನರ್ಜಿ ಎಕ್ಸ್ಚೇಂಜ್ ಅಲ್ವಾ? ಆ ಕ್ರಮೇಣ ಅದು ದುಡ್ಡಾಗಿ ಪರಿವರ್ತನೆ ಆಗಿ ಬಂತು. ಇಟ್ ಮೇಕ್ಸ್ ಅವರ್ ಆರಾ ವೆರಿ ವೆರಿ ಸ್ಟ್ರಾಂಗ್. ಆರಾ ಅಂದರೆ ಒಂದು ಎನರ್ಜೆಟಿಕ್ ಫೀಲ್ಡ್. ಒಬ್ಬ ಮನುಷ್ಯನ ಸುತ್ತ ಎಲ್ಲ ಬೇಡದೇ ಇರೋದೆಲ್ಲ ಇಟ್ಕೊಂಡಿದ್ರೆ ಹೊಸಾದ್ ಬರೋದಕ್ಕೆ ಜಾಗ ಎಲ್ಲಿದೆ? ಇಫ್ ವಿ ಆರ್ ಫಿಲ್ಡ್ ವಿತ್ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್, ಅನ್ವಾಂಟೆಡ್ ಎಮೋಷನ್ಸ್, ಬೇಡದೇ ಇರೋದೆಲ್ಲ ತುಂಬಿಸ್ಕೊಂಡಿದ್ರೆ ಇನ್ನು ಬಾಡಿಯಲ್ಲಿ ಜಾಗ ಹೆಂಗಿರುತ್ತೆ ಪಾಸಿಟಿವ್ ಥಿಂಗ್ಸ್ ಬರೋದಕ್ಕೆ? ನನಗೆ ಪ್ರಾಬ್ಲಮ್ಸೇ ಬರಲ್ಲ ಅಂತ. ಆದರೆ ಆ ಪ್ರಾಬ್ಲಮ್ಸ್ನ ಎದುರಿಸೋ ಶಕ್ತಿ ರೇಖೆ ಕೊಡುತ್ತೆ. ಯು ವಿಲ್ ರಿಯಲಿ ಫೀಲ್ ಅನ್ಟಚ್ಡ್. ಅವ್ರು ಏನು ಮಾಡಿದ್ರು ಔಟ್ಸೈಡ್ ವರ್ಲ್ಡ್ ಹೆಂಗೆ ಇರಲಿ ಅದು ಎಫೆಕ್ಟೇ ಆಗಲ್ಲ, ಬಿಕಾಸ್ ಯೋರ್ ಆರಾ ಇಸ್ ಬಿಕಮ್ ಸೋ ಸ್ಟ್ರಾಂಗ್.